सुखचितिमयैर्मङ्गलैर्युक्तमङ्गैः सानाथ्यन्नो विदधदधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्यायालसतु मम हृन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः कान्ताय कल्याणगुणैकधाम्ने नवद्युनाथ प्रतिमप्रभाय नारायणायाखिलकारणाय श्रीप्राणनाथाय नमस्करोमि अनाकुलं गोकुलमुल्ललास यत्पालितं नित्यमनाविलात्मा तस्मै नमो नीरदनीलभासे कृष्णाय कृष्णारमणप्रियाय अपि त्रिलोक्या बहिरुल्लसन्ति तमोहरन्ति मुहुरान्तरञ्च दिश्यादृशन्नो विशदां जयन्ति मध्वस्य कीर्तिर्दिननाथदीप्तिम् तमोनुदानन्दमवापलोकः तत्त्वप्रदीपाकृतिगो गणेन यदास्य शीतांशुभुवा गुरुंस्तान् त्रिविक्रमार्यान् प्रणमामि वर्यान् मुकुन्दभक्त्यै गुरुभक्तिजायै सतां प्रसत्यै च निरन्तरायै गरीयसीं विश्वगुरोर्विशुद्धां वक्ष्यामि वायोरवतारलीलाम् ನಾರಾಯಣ ಪಂಡಿತಾಚಾರ್ಯರು ಹನುಮದವತಾರ ಮತ್ತು ಭೀಮಾವತಾರದ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡಿದರು. ಭೀಮಸೇನ ದೇವರ ಚರಿತ್ರೆಯಲ್ಲಿ ನಾವು ನೋಡಿದ್ವಿ, ಭೀಮಸೇನ ದೇವರು ಕೃಷ್ಣನ ವಿರೋಧಿಗಳಾಗಿರ್ತಕ್ಕಂಥ ಅನೇಕ ಮಂದಿಯನ್ನ ಸಂಹಾರ ಮಾಡ್ತಾರೆ. ಭೀಮಸೇನ ದೇವರು ಅವರೆಲ್ಲರೂ ಕೂಡ ಕಲಿಯುಗದಲ್ಲಿ ಮತ್ತೆ ಹುಟ್ಟಿದ್ರು. ಭೀಮ ನಮ್ಮನ್ನ ವಧೆ ಮಾಡಿದ್ದಾನೆ, ಅವನ ಮೇಲೆ ಪ್ರತೀಕಾರ ಮಾಡಬೇಕು ಅನ್ನುವ ಭಾವನೆಯಿಂದ ಆ ಭೀಮನಿಂದ ಹತರಾದಂಥ ರಾಕ್ಷಸರೆಲ್ಲ ಕಲಿಯುಗದಲ್ಲಿ ಪುನಃ ಬ್ರಾಹ್ಮಣರಾಗಿ ವೈದಿಕರಾಗಿ ಹುಟ್ಟಿ ಭೀಮನ ಮೇಲೆ ಪ್ರತೀಕಾರ ಮಾಡಿದರು. ಅಂದರೆ ಭೀಮನ ಪತ್ನಿ ದ್ರೌಪದಿ ದೇವಿಯರು, ಆ ದ್ರೌಪದಿ ದೇವಿಯರು ವೇದಕ್ಕೆ ಅಭಿಮಾನಿಗಳು, ಆದ್ರಿಂದ ವೇದವನ್ನ ಕೆಡಿಸಿದ್ರು. ಅಂದರೆ ವೇದಕ್ಕೆ ಅಪವ್ಯಾಖ್ಯಾನ ಮಾಡಿ ವೇದದ ಸಿದ್ಧಾಂತ, ವೇದದ ತತ್ವ, ಪರಮಾತ್ಮ ಸರ್ವೋತ್ತಮ ಸರ್ವಗುಣ ಪರಿಪೂರ್ಣ ಅನ್ನೋದು ಅದನ್ನು ಅಲ್ಲಗಳೆದು ಜೀವ ಮತ್ತು ಪರಮಾತ್ಮ ಒಂದೇ, ಹೀಗೆ ವೇದದ ಮೇಲೆ ವೇದವೇ ಈ ರೀತಿ ಹೇಳ್ತಾ ಇದೆ ಅಂತ ಹೇಳಿ ವೇದದ ಮೇಲೆ ತಪ್ಪು ತಪ್ಪು ವ್ಯಾಖ್ಯಾನಗಳನ್ನು ರಚನೆ ಮಾಡಿ ಭೀಮಸೇನ ದೇವರ ಮೇಲೆ ಪ್ರತೀಕಾರ ಮಾಡಿದರು ಕಲಿಯುಗದಲ್ಲಿ. ಆವಾಗ ಸಜ್ಜನರೆಲ್ಲರೂ ಕೂಡ ಬಹಳ ಕಳವಳಗೊಂಡ್ರು. ಇದೇನಿದು, ನಮ್ಮ ಜಗತ್ಸ್ವಾಮಿ ಆದಂಥ ಪರಮಾತ್ಮ ನಿರ್ಗುಣ ನಿರಾಕಾರ ಆದರೆ ಅವನು ಹೇಗೆ ಜಗತ್ತನ್ನು ಸೃಷ್ಟಿ ಮಾಡಿಯಾನೋ, ಈ ಜಗತ್ತನ್ನು ಹೇಗೆ ನಡೆಸಿಯಾನವನು, ಏನೂ ಗುಣ ಇಲ್ಲದ, ಯಾವ ಆಕಾರವೂ ಇಲ್ಲದೆ ಇರತಕ್ಕಂಥ ಶೂನ್ಯಪ್ರಾಯನಾದ ಒಬ್ಬ ವ್ಯಕ್ತಿ ಏನಾದರೂ ಕೆಲಸ ಮಾಡಲಿಕ್ಕೆ ಸಾಧ್ಯವೇ? ಯಾಕೋ ಈ ತತ್ವ ಸರಿ ಹೋಗ್ತಾ ಇಲ್ಲ. ಬ್ರಹ್ಮಸೂತ್ರ, ಉಪನಿಷತ್ತು, ಭಗವದ್ಗೀತೆ ಹೇಳೋದೇ ಬೇರೆ, ಇಲ್ಲಿ ವ್ಯಾಖ್ಯಾನಗಳಿರೋದೇ ಬೇರೆ. ನಾವು ಯಾವುದನ್ನು ತಿಳ್ಕೊಳ್ಬೇಕು ಅಂತ ಕಳವಳಕ್ಕೊಳಗಾಗಿ, ಸಂದೇಹಕ್ಕೊಳಗಾಗಿ ಪರಿತಪಿಸ್ತಾ ಇದ್ದಾರೆ.
ಇದು ಕಲಿಯುಗದಲ್ಲಿ ಹೀಗೆ ನಡೀತು. ಆಗ ಈ ಸಜ್ಜನರ ಪರಿಸ್ಥಿತಿಯನ್ನು ನೋಡಿ, ಬ್ರಹ್ಮಾದಿ ದೇವತೆಗಳು ವೇದ ಪುರಾಣಗಳ ಪರಿಸ್ಥಿತಿಯನ್ನು ನೋಡಿ, ಅದ್ಮೇಲೆ ಅಪವ್ಯಾಖ್ಯಾನ ಬಂದದ್ದನ್ನು ನೋಡಿ ಭಗವಂತನ ಬಳಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಭಗವದ್ಗೀತೆ, ಬ್ರಹ್ಮಸೂತ್ರ, ವೇದ, ಅದಕ್ಕೆ ವ್ಯಾಖ್ಯಾನ ಬರೆಯೋದು, ಅದನ್ನ ಪ್ರವಚನ ಮಾಡೋದು, ಹೇಳೋದು ಸಾಧಾರಣ ಕೆಲಸ ಅಲ್ಲ. ಸರಿಯಾದ ಅರ್ಥ ತಿಳ್ಕೊಂಡು ಹೇಳಬೇಕಾದ್ರೆ ಮಹಾ ಮೇಧಾಶಕ್ತಿ ಬೇಕಾಗ್ತದೆ. ಅದರಿಂದ ಜನರು ದಾರಿ ತಪ್ಪುತ್ತಾ ಇದ್ದಾರೆ. ಅಧ್ಯಾತ್ಮ ಮಾರ್ಗದಲ್ಲಿ ಸಾಗಿದವರು ಆ ಮಾರ್ಗ ಬಿಟ್ಟು ಯಾವುದೋ ಒಂದು ದುರ್ಮಾರ್ಗವನ್ನ ಹಿಡಿತಾ ಇದ್ದಾರೆ. ಅದರಿಂದ ನೀವು ಸರಿಯಾದ ಜ್ಞಾನ ಉಂಟು ಮಾಡಬೇಕು ಅಂತ ಬ್ರಹ್ಮಾದಿಗಳು ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡಿದರು. ಆವಾಗ ವಿಷ್ಣು ಯೋಚನೆ ಮಾಡ್ತಾನೆ, ಈ ಬ್ರಹ್ಮಸೂತ್ರ, ಗೀತೆ, ವೇದ ಇವುಗಳಿಗೆ ಅರ್ಥ ಹೇಳಬೇಕಾದ್ರೆ ಯಾರು ಸಮರ್ಥರು? ಮನುಷ್ಯರ್ಯಾರೂ ಸಮರ್ಥರಲ್ಲ. ದೇವತೆಗಳಲ್ಲಿ ಬ್ರಹ್ಮದೇವರು ಸಮರ್ಥರು. ಚತುರ್ಮುಖ ಬ್ರಹ್ಮದೇವರಿಗೆ ಭೂಮಿಯಲ್ಲಿ ಅವತಾರ ಇಲ್ಲ. ನಾನು ತ್ರಿಯುಗಹೂತಿ, ಮೂರೇ ಯುಗದಲ್ಲಿ ಅವತಾರ ಮಾಡುವವನು. ಹಾಗಾದ್ರೆ ಸಜ್ಜನರಿಗೆ ಇದರ ವ್ಯಾಖ್ಯಾನ ರಚನೆ ಮಾಡಿ ಸರಿಯಾದ ಮಾರ್ಗದರ್ಶನ ಮಾಡಲಿಕ್ಕೆ ಯಾರು ಸಮರ್ಥರು? ವಾಯುದೇವರೇ ಸಮರ್ಥರು ಅಂತ ವಿಚಾರ ಮಾಡಿ ವಾಯುದೇವರಿಗೆ ಆಜ್ಞೆ ಮಾಡಿದ. ಆಗ ವಾಯುದೇವರು ಭೂಮಿಯಲ್ಲಿ ಮಧ್ವರಾಗಿ, ಆನಂದ ತೀರ್ಥರಾಗಿ, ಪೂರ್ಣಪ್ರಜ್ಞರು ಅಂತ ಹೆಸರು ಪಡೆದು ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ. ವಾಯುದೇವರು ಅವತಾರ ಮಾಡುವ ಸೂಚನೆ ಮತ್ತು ವಾಯುದೇವರೇ ಅವತಾರ ಮಾಡ್ತಾರೆ ಅನ್ನೋ ಸೂಚನೆಯೂ ಕೂಡ ಸಜ್ಜನರಿಗೆ ಸಿಕ್ಕಿದೆ. ಅನಂತೇಶ್ವರ ದೇವಾಲಯ ಅಂತ ಉಡುಪಿಯಲ್ಲಿ ಒಂದು ಪ್ರಾಚೀನ ದೇವಾಲಯ, ಕೃಷ್ಣ ಮಠಕ್ಕಿಂತಲೂ ಕೂಡ ಪ್ರಾಚೀನವಾದ ದೇವಾಲಯ. ಅಲ್ಲಿ ಲಿಂಗಾಕಾರದಲ್ಲಿ ಅನಂತ ಪದ್ಮನಾಭ ಸನ್ನಿಹಿತನಾಗಿದ್ದಾನೆ. ಸಾಕ್ಷಾತ್ ಅನಂತ ಪದ್ಮನಾಭನೇ, ಆದರೆ ಪ್ರತಿಮೆ ಮಾತ್ರ ಲಿಂಗದ ಪ್ರತಿಮೆ. ಯಾಕೆ ಅಂದರೆ ಶೇಷಶಾಹಿ ಭಗವಂತ, ರುದ್ರದೇವರೇ ಶೇಷ ಪದವಿಗೆ ಬರುವವರು. ಈ ಕಲ್ಪದ ರುದ್ರ ಮುಂದಿನ ಕಲ್ಪದಲ್ಲಿ ಶೇಷ ಪದವಿಗೆ ಬರ್ತಾನೆ. ಅದನ್ನು ಸೂಚಿಸಲಿಕ್ಕೆ ಶೇಷಶಾಹಿಯಾದ ಪರಮಾತ್ಮ ಲಿಂಗಾಕಾರದಲ್ಲಿದ್ದ. ಈಶನೇ ಅಹೀಶನಾಗೋದು. ಈಶ ಅಂದ್ರೆ ರುದ್ರ, ಅಹೀಶ ಅಂತಂದ್ರೆ ಶೇಷ. ಈಶ ಅಹೀಶನಾಗ್ತಾನೆ, ಶೇಷ ಪದವಿಗೆ ಬರ್ತಾನೆ ಅನ್ನೋದನ್ನು ತೋರಿಸಲಿಕ್ಕೆ ಶೇಷಶಾಹಿಯಾದ ಪರಮಾತ್ಮ ಲಿಂಗದಲ್ಲಿ ಸನ್ನಿಹಿತನಾಗಿ ಉಡುಪಿಯಲ್ಲಿದ್ದಾನೆ. ಆ ಉಡುಪಿಯಲ್ಲಿ ಅನಂತೇಶ್ವರ ದೇವರ ಸೇವೆ ಮಾಡಿಕೊಂಡು ಮಧ್ಯಗೇಹರು ಅಂತ ಒಬ್ರು, ಮಧ್ಯಗೇಹ ಭಟ್ರು ಅಂತ ಕರಿತಾ ಇದ್ರು ಅವರನ್ನ. ಅವರು ಉಡುಪಿಯಲ್ಲಿ ಅನಂತೇಶ್ವರನ ಸೇವೆ ಮಾಡ್ತಾ ಇದ್ರು. ಮೂಲತಃ ಅವರು ಶಿವಳ್ಳಿ ಬ್ರಾಹ್ಮಣರು. ಶಿವಳ್ಳಿ ಅಂತಂದ್ರೆ ಅದೊಂದು ಹಳ್ಳಿ. ಪಯಸ್ವಿನಿ ನದಿಯಿಂದ ಶುಕ್ತಿಮತಿ ನದಿಯ ತನಕ 32 ಗ್ರಾಮಗಳಿದೆ ಅಂತ. ಆ ಪಯಸ್ವಿನಿ ಶುಕ್ತಿಮತಿಯ ಮಧ್ಯದಲ್ಲಿರುವ 32 ಗ್ರಾಮಗಳಲ್ಲಿ ಬಹಳ ಶ್ರೇಷ್ಠವಾದ ಹಳ್ಳಿ ಶಿವಳ್ಳಿ. ಅಲ್ಲಿಯ ಬ್ರಾಹ್ಮಣರೇ ಮಧ್ಯಗೇಹ ಭಟ್ರು. ಕಥಾನಾಯಕರಾದ ಮಧ್ವಾಚಾರ್ಯರ ತಂದೆಯವರು. ಪರಶುರಾಮ ದೇವರು ಅಹಿಚ್ಛತ್ರದಿಂದ ಅನೇಕ ಬ್ರಾಹ್ಮಣರನ್ನ ಕರೆಸಿ ಅಲ್ಲಿ ಜಾಗ ಮಾಡಿ ಇಲ್ಲಿ ವಾಸ ಮಾಡಿಕೊಂಡಿರ್ರಿ ಅಂತ ಅವರಿಗೆ ಜಾಗ ಕೊಟ್ಟಿದ್ರಂತೆ. ಅದೆಲ್ಲ ಪರಶುರಾಮ ಕ್ಷೇತ್ರ. ಸಮುದ್ರವನ್ನ ಹಿಂದೆ ತಳ್ಳಿ ಪರಶುರಾಮ ದೇವರು ಅಲ್ಲೆಲ್ಲ ಸಂಚಾರ ಮಾಡಿಕೊಂಡಿದ್ರು. ಅದರಿಂದ ಘಟ್ಟದ ಕೆಳಗೆ ಅಂತಂದ್ರೆ ಅದೆಲ್ಲ ಪರಶುರಾಮ ಕ್ಷೇತ್ರ. ಸಮುದ್ರ ಅಲ್ಲಿಯವರೆಗಿದ್ದ ಸಮುದ್ರವನ್ನು ಹಿಂದೆ ತಳ್ಳಿ ಆ ಪ್ರದೇಶವನ್ನ ನಿರ್ಮಾಣ ಮಾಡಿದವರು ಪರಶುರಾಮ ದೇವರು. ಅಲ್ಲಿ ಬ್ರಾಹ್ಮಣರು ಇರಲಿ ಅಂತ ಹೇಳಿ ಅಹಿಚ್ಛತ್ರದಿಂದ ಕೆಲವರನ್ನ ತರಿಸಿ ಇಟ್ಟಿದ್ರಲ್ಲಿ. ಅವರಲ್ಲಿ ಒಬ್ಬರು ಮಧ್ಯಗೇಹ ಭಟ್ರು. ಅವರು ಪಾಜಕದಲ್ಲಿ ವಾಸ ಮಾಡ್ತಾ ಇದ್ರು. ಪಾಜಕ ಕ್ಷೇತ್ರ ಅಂದ್ರೆ ಉಡುಪಿಯಿಂದ ಸುಮಾರು 8 ಮೈಲು. ಅಲ್ಲಿ ಪರಶುರಾಮ ದೇವರ ದೇವಾಲಯ ಇದೆ, ದುರ್ಗಾ ದೇವಾಲಯ ಇದೆ, ವಿಮಾನಗಿರಿ ಅಂತ ಕರೀತಾರೆ. ಆ ವಿಮಾನಗಿರಿಯಲ್ಲಿ ಅದನ್ನೇ ದುರ್ಗಾ ಬೆಟ್ಟ ಅಂತಲೂ ಕೂಡ ಕರೀತಾರೆ.
ಅಲ್ಲಿ ದುರ್ಗಾದೇವಿಯ ದೇವಾಲಯ, ಇನ್ನೊಂದು ಭಾಗದಲ್ಲಿ ಪರಶುರಾಮ ದೇವರ ದೇವಾಲಯ ಇದೆ. ಪಾಜಕ ಕ್ಷೇತ್ರ ಅಂತ ಅದಕ್ಕೆ ಹೆಸರು. ಪ ಅಂದ್ರೆ ಪಾಲಕನಾದ ಪರಮಾತ್ಮ, ಅಜ ಅಂದ್ರೆ ಭಗವಂತ. ಪಾಲಕ, ಅಜ ಜನನ ರಹಿತನಾದ ಪರಮಾತ್ಮ. ಅವನು ಅಂದ್ರೆ ಪರಶುರಾಮ ದೇವರು. ಅವರು ಅಂದ್ರೆ ತೀರ್ಥ, 4 ತೀರ್ಥಗಳನ್ನ ಅಲ್ಲಿ ಸೃಷ್ಟಿ ಮಾಡಿದ್ದಾರೆ. ಪರಶುತೀರ್ಥ, ಗದಾತೀರ್ಥ, ಬಾಣತೀರ್ಥ, ಧನುಸ್ತೀರ್ಥ ಅಂತ 4 ತೀರ್ಥಗಳಿದೆ ಪಾಜಕ ಕ್ಷೇತ್ರದಲ್ಲಿ. ಆದ್ರಿಂದ ಅದಕ್ಕೆ ಪಾಜಕ ಅಂತ ಹೆಸರು ಬಂತು. ಅಜಕ ರಾಮಾಧಿವೇಶಿತ ಹರಿಸ್ವಸರ್ಮೌಲಿಮಾಲಾ ರಾಜದ್ವಿಮಾನ ಗಿರಿಶೋಭಿತ ಮಧ್ಯುವಾಸ ಕ್ಷೇತ್ರಂ ಸಪಾಜಕ ಪದಂ ತ್ರಿಕುಲೈಕ ಕೇತು ಕಂ ಯದ್ದಧಾತಿ ಸತತಂ ಖಲು ವಿಶ್ವಪಾಜಾತ್. ಅಲ್ಲಿ ವಾಸವಾಗಿದ್ದವರೇ ಮಧ್ಯಗೆಹೆ ಭಟ್ರು. ಇವತ್ತಿಗೂ ಕೂಡ 4 ತೀರ್ಥಗಳಲ್ಲಿ ಸಿಗ್ತದೆ. 4 ತೀರ್ಥಗಳಿದೆ. ಇನ್ನೊಂದು ತೀರ್ಥನೂ ಇದೆ, ವಾಸುದೇವ ತೀರ್ಥ ಅಂತ ಅದಕ್ಕೆ ಹೆಸರು. ವಾಯುದೇವರು 3ನೇ ಅವತಾರ ಮಾಡಿದಾಗ ಅವರಿಗೆ ವಾಸುದೇವ ಅಂತ ಹೆಸರು. ಅವರು 4 ತೀರ್ಥಗಳ ಸನ್ನಿಧಾನ ಬರುವಂತೆ ಅವರೊಂದು ತೀರ್ಥ ನಿರ್ಮಾಣ ಮಾಡಿದ್ರು, ಅದು ವಾಸುದೇವ ತೀರ್ಥ ಅಂತ ಹೇಳ್ತಾರೆ. ಹೀಗೆ ಆ ಮಧ್ಯಗೆಹೆ ಭಟ್ರಲ್ಲಿ ಮಧ್ವರು ಅವತಾರ ಮಾಡಿದ್ರು. ಅವತಾರ ಆಗ್ತದೆ ಅಂತನೋ ಸೂಚನೆ ಅನಂತೇಶ್ವರ ಸ್ವಾಮಿ ಪದ್ಮನಾಭ ದೇವರಿಂದಲೇ ಸಿಕ್ತಂತೆ. ಒಮ್ಮೆ ಸಂಕ್ರಮಣೋತ್ಸವ ಅಂತ ಒಂದು ಉತ್ಸವ ನಡೀತಾ ಇದೆ, ಪ್ರತಿ ವರ್ಷದ ಉತ್ಸವ ಉಡುಪಿಯಲ್ಲಿ. ಅನಂತೇಶ್ವರ ದೇವಾಲಯದಲ್ಲಿ ಅನೇಕ ಬ್ರಾಹ್ಮಣರು ಕೂತು ಮಾತಾಡ್ತಿದ್ರಂತೆ. ವೇದ ಉಪನಿಷತ್ತುಗಳಿಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ನಾವೇನ್ ಮಾಡಬೇಕು, ಯಾರು ಅರ್ಥ ಹೇಳುವವರು ಅಂತ ವಿಚಾರ ಮಾಡುವಾಗ ಅನಂತೇಶ್ವರ ದೇವರು ಯಾರೋ ಒಬ್ಬ ದಡ್ಡ ಪುರುಷನಲ್ಲಿ ಆವೇಶಗೊಂಡ್ರಂತೆ. ಅವನು ಅತಿ ದಡ್ಡ. ಯಾಕೆ ಬುದ್ಧಿವಂತ ಏನಾದರೂ ಹೇಳಿದ್ರೆ ತಾನೇ ಹೇಳಿದ್ದಾನೆ ಅಂತ ಅನಿಸ್ತಿತ್ತು. ಅದಕ್ಕೋಸ್ಕರ ಒಬ್ಬ ದಡ್ಡನ್ನೇ ಆ ಪರಮಾತ್ಮನೇ ಹೇಳಿದ್ದು ಅಂತ ತಿಳಿಸ್ಲಿಕ್ಕೋಸ್ಕರ ಪರಮಾತ್ಮ ಒಬ್ಬ ದಡ್ಡನಲ್ಲಿ ಆವೇಶಗೊಂಡ. ಅವನು ಆ ದಡ್ಡನಾದ ಮನುಷ್ಯ ಸರಿಯಾಗಿ ಮರ ಏರ್ಲಿಕ್ಕೆ ಬರೋದಿಲ್ಲ ಅವನಿಗೆ. ಅಂಥವನಲ್ಲಿ ಪರಮಾತ್ಮನ ಆವೇಶ ಆದದ್ರಿಂದ ಅನಂತೇಶ್ವರ ದೇವಾಲಯದ ಎದುರುಗಡೆ ಎತ್ತರಕ್ಕಿರುವ ಗರುಡಗಂಬದ ಮೇಲೆ ಸರಸರ ಸರಸರ ಏರಿದಂತೆ. ಆ ಗರುಡಗಂಬ ಏರಿ ಅದರ ಮೇಲೆ ನರ್ತನ ಮಾಡಿದನಂತೆ. ಆಗ ಅಲ್ಲಿ ಸೇರಿದವ್ರಿಗೆಲ್ಲರಿಗೂ ಸುತ್ತಲೂ ನೆರೆದವರಿಗೆ ದೇವರ ಆವೇಶ ಆಗಿದೆ ಅಂತ ನಿರ್ಧಾರ ಆಯ್ತು. ಯಾಕೆಂದ್ರೆ ಸರಿಯಾಗಿ ಹೆಜ್ಜೆ ಇಟ್ಟು ನಡಿಲಿಕ್ಕೆ ಬರದೇ ಇರುವಂಥ ದಡ್ಡ ಅವನು ಗರುಡಗಂಬ ಏರಿ ನರ್ತನ ಮಾಡೋದು ಅಂದ್ರೇನು? ಪರಮಾತ್ಮನ ಆವೇಶ ಆಗಿದೆ ಅಂತ ಎಲ್ಲರೂ ಸ್ತಬ್ಧರಾಗಿ ನಿಂತಿದ್ದಾರೆ. ಅಲ್ಲಿ ನರ್ತನ ಮಾಡಿ ತನ್ನಲ್ಲಿ ಪರಮಾತ್ಮನ ಆವೇಶ ಆಗಿದೆ ಅನ್ನೋದನ್ನ ತಿಳಿಸಿ ಆ ವ್ಯಕ್ತಿ ಹೇಳಿದನಂತೆ, ತತ್ವಜ್ಞಾನ ಬೇಕು ಅಂತ ನೀವು ವಿಚಾರ ಮಾಡ್ತಿದ್ದೀರಿ, ದಿವ್ಯವಾದ ತತ್ವಜ್ಞಾನ ನಿಮಗೆ ಕೊಡ್ಲಿಕ್ಕೋಸ್ಕರ ಸದ್ಯದಲ್ಲೇ ವಾಯುದೇವರು ಅವತಾರ ಮಾಡ್ತಾರೆ. ಇಷ್ಟು ಆ ದಡ್ಡನ ಬಾಯಿಂದ ಬಂತು. ಪರಮಾತ್ಮನದ್ದೇ ಆವೇಶ ಆಗಿ ಪರಮಾತ್ಮನೇ ಹೇಳಿದ್ದು ಅಂತ ಎಲ್ಲರೂ ತಿಳ್ಕೊಂಡು ಆ ಕಾಲ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇಷ್ಟೇ ಹೇಳಿದ ಅನಂತೇಶ್ವರ ಸ್ವಾಮಿ. ಭಗವಂತನ ಇದು ವಿಶ್ವಜ್ಞ ಏವ ಭಗವಾನ್ ಅಚಿರಾದಿಹೇತಿ ಉತ್ಪತ್ಸ್ಯತೆ ಜಗತಿ ವಿಶ್ವಜನೀನ ವೃತ್ತಿ ವಿಶ್ವಜ್ಞ ಏವ ಭಗವಾನ್ ಅಚಿರಾದಿಹೇತಿ. ಸಾಕ್ಷಾತ್ ವಾಯುದೇವರೇ ಭೂಮಿಯಲ್ಲಿ ಅವತಾರ ಮಾಡಿ ನಿಮಗೆ ತತ್ವೋಪದೇಶ ಮಾಡ್ತಾರೆ, ಚಿಂತೆ ಮಾಡಬೇಡಿ ಅಂತ ಇಷ್ಟು ಹೇಳಿ ಆ ದಡ್ಡ ಇಳಿದು ಹೋದ. ಎಲ್ರಿಗೂ ಸಮಾಧಾನವಾಯಿತು. ಆ ಪರಮಾತ್ಮನ ಸೂಚನೆಯಂತೆ ವಾಯುದೇವರೇ ಮಧ್ಯಗೆಹೆ ಭಟ್ರ ಮಗನಾಗಿ ಅವತಾರ ಮಾಡಿದರು. ಆ ಮಧ್ಯಗೆಹೆ ಭಟ್ರಿಗೆ ಒಬ್ಬ ಹೆಂಡತಿ ವೇದವತಿ ಅಂತ ಪ್ರಸಿದ್ಧಿ ಉಂಟು. ಅವರು ಮಧ್ಯಗೆಹೆ ಭಟ್ರು ಅಂದ್ರೆ ಅಲ್ಲಿ 3 ಮನೆಗಳಂತೆ, ಮಧ್ಯದಲ್ಲಿ ಇವರ ಮನೆ, ಅದಕ್ಕೆ ಮಧ್ಯಗೇಹ ಅಂತ ಕರೀತಿದ್ರಂತೆ. ನಡಿಲ್ಲಾಯರು ಅಂತ ತುಳು ಭಾಷೆಯಲ್ಲಿ ಹೇಳ್ತಾರೆ, ನಡಿಲ್ಲಾಯರು ಅಂತ. ಇಲ್ಲು ಅಂದ್ರೆ ಮನೆ, ನಡುಮನೆಯವರು ಅಂತ ಅರ್ಥ. ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳ ಅವತರಿಸಿ ಅಂತ ಜಗನ್ನಾಥದಾಸರು ಹೇಳ್ತಾರೆ, ನಡುಮನೆಯವರು ಅಂತ.
ಆ ಕಡೆ ಒಂದು ಮನೆ, ಈ ಕಡೆ ಒಂದು ಮನೆ, ಮಧ್ಯದಲ್ಲಿ ಒಂದು ಮನೆ ಇತ್ತು. ಅವ್ರದ್ದೇ ಅದೇ ಮಧ್ಯಗೆ ಭಟ್ರ ಮನೆ. ಅವ್ರ ಹೆಸರು ನಾರಾಯಣಾಚಾರ್ಯರು ಅಂತ ಪ್ರಸಿದ್ಧಿ. ಹೆಂಡತಿ ವೇದವತಿ ದೇವಿ. ಒಳ್ಳೆ ದಾಂಪತ್ಯ. ಅವರಿಗೆ ಕುಲದೇವರು ಈ ಅನಂತೇಶ್ವರ ದೇವರು. ಪಾಜಕದಲ್ಲಿ ಕುಂಜಮಾಧವರು ಅಂತ ಒಬ್ರು ಇದ್ರಂತೆ. ಅವರಿಗೂ ಕುಲದೇವರು ಇಂದ್ರ ಈ ಮಧ್ಯಗೆ ಭಟ್ರ ಪೂರ್ವಿಕರು ಕುಂಜಮಾಧವರು. ಅವರಿಗೆ ಕುಲದೇವರು ಅನಂತೇಶ್ವರ. ದಿನಾ ಅನಂತೇಶ್ವರನ ದೇವಾಲಯಕ್ಕೆ ಬಂದು ದರ್ಶನ ಮಾಡಿ ಹೋಗ್ತಿದ್ರಂತೆ. ಒಂದು ಸಲ ಮಧ್ಯದಲ್ಲಿ ಹಳ್ಳ, ನೀರಿನ ಪ್ರವಾಹ ಬಂತು, ಹೋಗ್ಲಿಕ್ಕಾಗಿಲ್ಲ. ಬಹಳ ಚಿಂತೆ ಮಾಡ್ತಾ ಇರುವಾಗ ಕನಸಿನಲ್ಲಿ ಶೇಷದೇವರ ಮೇಲೆ ಮಲಗಿದ ಪರಮಾತ್ಮ ಗೋಚರನ ಆದ್ನಂತೆ. ಇಂಥ ಒಂದು ಪ್ರತಿಮೆಯಲ್ಲಿ ನಾನಿದ್ದೇನೆ ಅಂತ ಆ ಪ್ರತಿಮಾ ಲಬ್ಧವಾಯ್ತು ಅವರಿಗೆ ಸ್ವಪ್ನದಲ್ಲಿ. ಆ ಸ್ವಪ್ನ ಲಬ್ಧವಾದ ಶೇಷಾಸನ ಪ್ರತಿಮೆಯನ್ನು ಪೂಜೆ ಮಾಡಿಕೊಂಡು ಪಾಜಕದಲ್ಲಿ ಇದ್ದವರು ಅವರು. ಆದ್ರಿಂದಲೇ ಲಿಂಗಾಕಾರ ಆದರೂ ಕೂಡ ಅದು ಅನಂತ ಪದ್ಮನಾಭ ಶೇಷಶಾಹಿ ಅಂತ ಗೊತ್ತಾದದ್ದು ಕುಂಜಮಾಧವರಿಗೆ. ಸ್ವಪ್ನದಲ್ಲಿ ಶೇಷಾಸನ ಪದ್ಮನಾಭನೇ ಲಬ್ಧವಾದದ್ದು. ನಾನೇ ನಿಮ್ಮಲ್ಲಿ ಬಂದಿದ್ದೇನೆ ಅಂತ ಹೇಳಿದ್ದಾನೆ. ಆದ್ರಿಂದ ಅದು ಅನಂತೇಶ್ವರ ದೇವರು ಅಂತ. ಹೀಗೆ ಆ ಅನಂತೇಶ್ವರ ದೇವರನ್ನ, ಕುಲದೇವರನ್ನ ಇವರು ಕೂಡ ಆರಾಧನೆ ಮಾಡ್ತಾ ಇದ್ರು ಮಧ್ಯಗೇಹ ಭಟ್ರು. ಅವರ ವೃತ್ತಿ ಏನು ಅಂತಂದ್ರೆ, ವೃತ್ತಿ ಪ್ರವೃತ್ತಿ ಎಲ್ಲ ಒಂದೇ. ಪುರಾಣ ಹೇಳ್ತಿದ್ರಂತೆ. ಆಗಿನ ಕಾಲದಲ್ಲಿ ಮಹಾಭಾರತ ಪುರಾಣ ಚೆನ್ನಾಗಿ ಅಧ್ಯಯನ ಮಾಡಿದವರಿಗೆ ಭಟ್ಟ ಅಂತ ಬಿರುದು ಕೊಡ್ತಿದ್ರಂತೆ. ಅದರಿಂದ ಅವರು ಮಧ್ಯಗೇಹ ಭಟ್ರು ಅಂತ ಪ್ರಸಿದ್ಧರಾಗಿದ್ದು. ಇವರು ಪುರಾಣ ಹೇಳಿದರೆ ಮನುಷ್ಯರೆಲ್ಲ ದೇವತೆಗಳೇ ಆನಂದ ಪಡ್ತಿದ್ರಂತೆ. ದೇವತೆಗಳು ತಲೆ ತೂಗಬೇಕು, ಅಷ್ಟು ಸುಂದರವಾಗಿ ಪುರಾಣವನ್ನ ಹೇಳ್ತಕ್ಕಂಥವ್ರು. ಭಗವಂತನ ಕಥೆಯನ್ನ ಅಷ್ಟು ಚೆನ್ನಾಗಿ ರಮ್ಯವಾಗಿ ಹೇಳ್ತಿದ್ರು, ಜನರಿಗೆ ಭಕ್ತಿ ಬರೋ ಹಾಗೆ. ಗೋವಿಂದ ಸುಂದರ ಕಥಾ ಸುಧಯಾ ಸಂಋಣಾಂ ಆನಂದಯನ್ನ ಕಿಲ ಕೇವಲಮಿಂದ್ರಿಯಾಣಿ ಕಿಂತು ಪ್ರಭೋ ರಜತ ಪೀಠಪುರೇ ಪದಾಬ್ಜಂ ಶ್ರೀವಲ್ಲಭಸ್ಯ ಭಜತಾಮಪಿ ದೈವತಾನಾಂ. ಈ ರೀತಿ ಪುರಾಣ ಹೇಳ್ಕೊಂಡಿರುವ ಮಧ್ಯಗೇಹ ಭಟ್ರು ಒಂದು ಸಲ ಯೋಚನೆ ಮಾಡಿದ್ರು, ಮಕ್ಕಳಾಗಬೇಕು, ವಿವಾಹದ ಫಲ ಸಂತತಿ, ಶ್ರೇಷ್ಠ ಪುತ್ರ ಸಂತಾನ ಆಗಬೇಕು. ಪುತ್ರ ಅಂದ್ರೆ, ಪುತ್ ಅಂದ್ರೆ ನರಕ, ತ್ರ ಅಂದ್ರೆ ನರಕದಲ್ಲಿ ಬೀಳದಂತೆ ಶ್ರಾದ್ದಾದಿ ಕರ್ಮಗಳಿಂದ ಪಿತೃಗಳನ್ನ ಕಾಪಾಡುವವನು ಅಂತ ಅರ್ಥ. ಅದರಿಂದ ಒಳ್ಳೆ ಉತ್ತಮ ಪುತ್ರೋತ್ಪತ್ತಿ ತಮಗಾಗಬೇಕು. ಉತ್ತಮ ಪುತ್ರ ಹುಟ್ಟಬೇಕಾದ್ರೆ ಅದು ಸುಮ್ಮನೆ ಆಗೋದಿಲ್ಲ, ಭಗವಂತನ ಅನುಗ್ರಹದಿಂದಲೇ ಆಗ್ಲಿಕ್ಕೆ ಸಾಧ್ಯ. ಅದರಿಂದ ಅನಂತೇಶ್ವರನ ಸೇವೆ ಮಾಡೋಣ ಪುತ್ರೋತ್ಪತ್ತಿಗಾಗಿ ಅಂತ ಬಂದು ಸೇವೆ ಮಾಡ್ತಾ ಇದ್ರು. ಯಾಕೆ ಹಿಂದಿನವರೆಲ್ಲರೂ ಕೂಡ ಹಾಗೆ ಮಾಡಿದ್ದಾರೆ. ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯಾ ಯತ್ಸೇವಯಾ ಗುಣಗಣಾಢ್ಯಮಪತ್ಯಮಾಪು ಸಂಪೂರ್ಣ ಸದ್ಗುಣತನುಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ. ಪಾಂಡುರಾಜ, ಕರ್ದಮರು, ಪರಾಶರರು ಇವರೆಲ್ಲ ಭಗವಂತನ ಸೇವೆಯಿಂದಲೇ ಮಕ್ಕಳನ್ನು ಪಡೆದವರು. ನಾನು ಕೂಡ ನಮ್ಮ ಕುಲದೇವತೆಯಾದ ಅನಂತೇಶ್ವರನ ಸೇವೆ ಮಾಡಿ ಶ್ರೇಷ್ಠ ಮಗನನ್ನು ಪಡಿಬೇಕು ಅಂತ ಮಧ್ಯಗೇಹ ಭಟ್ರು ಉಡುಪಿಗೆ ಬಂದು ಅನಂತೇಶ್ವರನ ಸೇವೆ ಮಾಡ್ತಾ ಇದ್ದಾರೆ. 12 ವರ್ಷಗಳ ಕಾಲ ಪಯೋವ್ರತ ಮಾಡಿಕೊಂಡು ಸೇವೆ ಮಾಡಿದ್ದಾರೆ. ಪಯೋವ್ರತ ಅಂತಂದ್ರೆ ಕೇವಲ ಹಾಲು ಮಾತ್ರ ಸ್ವೀಕಾರ ಮಾಡೋದು, ಫಾಲ್ಗುಣ ಮಾಸದಲ್ಲಿ ಮಾಡುವ ವ್ರತ 12 ದಿವಸ. ಆ ಪಯೋವ್ರತ ಮೊದಲಾದ ಅನೇಕ ವ್ರತಗಳಿಂದ
ಪರಮಾತ್ಮನ ಸೇವೆ ಮಾಡ್ತಾ ತಮ್ಮ ದೇಹವನ್ನು ಅತ್ಯಂತ ಶುದ್ಧ ಮಾಡಿಕೊಂಡ್ರು. ಮೊದಲೇ ಸರ್ವತ್ಯಾಗ ಮಾಡಿದವರು, ಸಕಲ ಭೋಗಗಳನ್ನು ತೊರೆದವರು, ಇನ್ನಷ್ಟೂ ಭೋಗಗಳನ್ನು ಬಿಟ್ಟು ಪರಮಾತ್ಮನ ಸೇವೆ ಮಾಡ್ತಾ ತಮ್ಮ ಹೃದಯ ದೇಹ ಎಲ್ಲವನ್ನು ಶುದ್ಧೀಕರಣ ಮಾಡಿಕೊಂಡ್ರು. ಯಾಕೆ? ವಾಯುದೇವರು ಮಗನಾಗಿ ಹುಟ್ಟಬೇಕಾಗಿತ್ತು. ಆದ್ರಿಂದ ವಿಳಂಬ ಆಯಿತು, ಪುತ್ರೋತ್ಪತ್ತಿ ವಿಳಂಬ ಆಯಿತು. ವಿಳಂಬ ಆದ್ರಿಂದ ಎಲ್ಲ ದೇವರ ಸೇವೆ ಮಾಡಿದ್ರು, ದೇಹ ಇನ್ನಷ್ಟು ಶುದ್ಧವಾಯಿತು. ಆ ಶುದ್ಧ ದೇಹದಿಂದ ವಾಯುದೇವರು ಹುಟ್ಟಬೇಕು. ಹಿಂದೆ ಅದಿತಿ ಮತ್ತು ಕಶ್ಯಪರು ತಮಗೆ ವಾಮನಾವತಾರ ಅಂದ್ರೆ ಪರಮಾತ್ಮ ವಾಮನನಾಗಿ ಹುಟ್ಟಬೇಕಾದ್ರೆ ಮುಂಚೆ ಏನು ಮಾಡಿದ್ರು ಅದಿತಿ ಕಶ್ಯಪರು, ಆ ರೀತಿ ಈ ದಂಪತಿಗಳು ಭಗವಂತನನ್ನ ಸೇವೆ ಮಾಡಿದ್ದಾರೆ. ದೇಹ ಶುದ್ಧವಾದ ಮೇಲೆ ಒಂದು ಶುಭ ಮುಹೂರ್ತದಲ್ಲಿ ವೇದವತಿ ಗರ್ಭ ಧರಿಸಿದ್ಲು. ಆಮೇಲೆ ಒಂದು ಮಗು ಹುಟ್ಟಿತು. ಅದೇ ವಾಯುದೇವರು ಮಧ್ವರಾಗಿ ಅವತಾರ ಮಾಡಿದ್ದು. ಮಣಿಭದ್ರ ಅಂತ ಒಬ್ಬ ಅಸುರ ಇದ್ದ. ಬ್ರಹ್ಮದೇವರ ವರ ಪಡೆದ ಅವನು. ನನಗೆ 32 ಲಕ್ಷಣದ ದೇಹ ಬೇಕು ಅಂತ ಕೊಟ್ರು. 32 ಸಲ್ಲಕ್ಷಣದ ದೇಹ ಬೇಕು ಅಂತ ಅಷ್ಟೇ ಕೇಳಿದ ಹೊರತು ಎಷ್ಟು ಸಮಯದವರೆಗೆ ಬೇಕು ಅಂತ ಕೇಳಲಿಲ್ಲ. ಬ್ರಹ್ಮದೇವರು ವರ ಕೊಟ್ರು. ವೇದವತಿಯ ಗರ್ಭ ಬೆಳೀತಾ ಇತ್ತು. ಅಲ್ಲಿ 32 ಸಲ್ಲಕ್ಷಣದ ದೇಹ ಪೂರ್ತಿ ಬೆಳೀತು ಗರ್ಭದಲ್ಲಿ. ಅಲ್ಲಿ ಆ ಮಣಿಭದ್ರ ಇದ್ದ. ಇನ್ನೇನು ಪೂರ್ತಿ ಪ್ರಸವ ಆಗುವ ಸಮಯ ಬಂದಾಗ, ಪ್ರಸವ ಆದ ಕೂಡಲೇ ಮಗು ಹುಟ್ಟಿತು. ಪ್ರಸವ ಆದ ಕೂಡಲೇ ವಾಯುದೇವರು ಬಂದರು. ಆ ಮಣಿಭದ್ರನನ್ನ ಆ ದೇಹದಿಂದ ಹೊರಗೆ ಹಾಕಿದ್ರು, ತಾವು ಪ್ರವೇಶ ಮಾಡಿದ್ರು. ಆದ್ರಿಂದ ವಾಯುದೇವರಿಗೆ ಮಧ್ವಾಚಾರ್ಯರಿಗೆ 32 ಸಲ್ಲಕ್ಷಣದ ದೇಹ ಬಂತು. ಆದರೆ ಗರ್ಭವಾಸ ದುಃಖ ಇಲ್ಲ. 32 ಲಕ್ಷಣದ ದೇಹ ತಯಾರಾಗುವವರೆಗೆ ಗರ್ಭವಾಸ ಮಾಡಿದ್ದು ಮಣಿಭದ್ರ. ಅದು ತಯಾರಾದ ಮೇಲೆ ಅವನನ್ನು ಹೊರಗೆ ಹಾಕಿದ್ರು, ವಾಯುದೇವರು ಒಳಗೆ ಪ್ರವೇಶ ಮಾಡಿದ್ರು. ಅಲ್ಲಿಗೆ ಅವನ ವರ ಪೂರ್ತಿ ಆಯಿತು. 32 ಲಕ್ಷಣದ ದೇಹ ಬೇಕು ಅಂತ ಕೇಳಿದ್ದ. 9 ತಿಂಗಳು ಇತ್ತು ಅಷ್ಟೆ. ಮನೆ ಕಟ್ಟುವವರು ಸುಂದರವಾದ ಮನೆ ಕಟ್ತಾರೆ. ಯಜಮಾನ ಗೃಹ ಪ್ರವೇಶ ಮಾಡೋವರೆಗೆ ಅಲ್ಲೇ ಇರ್ತಾರೆ. ಕಟ್ಟಿ ಚೆನ್ನಾಗಿ ಕಟ್ಟಿ ಪೂರ್ತಿ ಫಿನಿಶ್ ಆದ ಮೇಲೆ ಆ ಕಟ್ಟಿದವರನ್ನ ಹೊರಗೆ ಕಳಿಸಿ ಯಜಮಾನ ಒಳಗೆ ಪ್ರವೇಶ ಮಾಡ್ತಾನೆ. ಅದರಂತೆ ಆ ಮಗು ಹುಟ್ಟಿದ ಕೂಡಲೇ ಆ ದೇಹದಲ್ಲಿ ವಾಯುದೇವರು ಪ್ರವೇಶ ಮಾಡಿದ್ರು, ಮಣಿಭದ್ರನನ್ನ ಹೊರಗೆ ಕಳಿಸಿದ್ರು. ಇದು ವಾಯುದೇವರ ಜನನ ಅಂದ್ರೆ ಹೀಗೆ. ಬೇರೆಯವರಂತೆ 9 ತಿಂಗಳು ಗರ್ಭದಲ್ಲಿದ್ದು ಅಲ್ಲಿ ಆ ಕಶ್ಮಲದ ಅನುಭವ, ಆ ಕ್ಲೇಶ ಅದ್ಯಾವುದು ಅವರಿಗಿಲ್ಲ. ಈ ರೀತಿ ಆ ಶಿಶುವಿನ ಜನನ ಆಯಿತು. ಅಷ್ಟೊತ್ತಿಗೆ ಮಧ್ಯಗೆಯ ಭಟ್ರು ಉಡುಪಿಗೆ ಬಂದು ಅನಂತೇಶ್ವರನ ಸೇವೆ ಮಾಡಿ ಮನೆಗೆ ಬರ್ತಾ ಇದ್ರಂತೆ, ಪಾಚಕ ಕ್ಷೇತ್ರಕ್ಕೆ. ಮನೆ ಹತ್ರ ಬರುವಾಗಲೇ ಯಾವುದೋ ಒಂದು ಮದುವೆ ದಿಬ್ಬಣ ಹೋಗ್ತಾ ಇತ್ತು. ಅದರ ವಾದ್ಯಘೋಷ ಕೇಳಿ ಬಂತು, ಮಂಗಳ ವಾದ್ಯಘೋಷ. ಆ ಮಂಗಳವಾದ್ಯ ಘೋಷ ಮದುವೆದ್ದದು. ಆಕಸ್ಮಿಕವಾಗಿ ಇವರಿಗೆ ಎದುರು ಬಂತು, ಆ ಮಂಗಳವಾದ್ಯ ಕೇಳಿಸ್ತು. ಆದ ಕೂಡಲೇ ಯಾರೋ ಒಬ್ಬ ವ್ಯಕ್ತಿ ಬಂದು ಆ ಮಧ್ಯಗೆ ಭಟ್ರಿಗೆ ಹೇಳಿದ್ನಂತೆ, ಆಚಾರ್ಯ ನಿಮಗೊಂದು ಗಂಡು ಮಗು ಹುಟ್ಟಿತು ಅಂತ ಹೇಳಿದ್ನಂತೆ. ವಾಯುದೇವರು ಅವತಾರ ಮಾಡಿದ ಸುದ್ದಿ ಮಧ್ಯಗೆ ಭಟ್ರಿಗೆ ಆ ಸುದ್ದಿ ಮುಟ್ಟುವಾಗಲೇನೆ ಮಂಗಳವಾದ್ಯ ಘೋಷ ಪೂರ್ವಕವಾಗಿ ಸುದ್ದಿ ಮುಟ್ಟಿತಂತೆ. ಇದು ವಾಯುದೇವರೇ ಅವತಾರ ಮಾಡಿದ್ದಾರೆ ಅನ್ನೋದಕ್ಕೆ ಸೂಚನೆ. ಸುಮ್ಮನೆ ವಾಯುದೇವರು ಹುಟ್ಟಿದ್ರು, ಒಂದು ಮಗು ಹುಟ್ಟಿತು ಅಂತ ಬಂದು ಹೇಳಲಿಲ್ಲ. ಮೊದಲು ಕಿವಿಗೆ ಮಂಗಳವಾದ್ಯ, ಆಮೇಲೆ ಪುತ್ರೋತ್ಪತ್ತಿಯ ಸುದ್ದಿ. ಆ ಮಗು ಹುಟ್ಟಿದ ಸಂದರ್ಭದಲ್ಲಿ ದೇವಲೋಕದಲ್ಲಿ ದೇವತೆಗಳು ದುಂದುಭಿ ಎನ್ನುವ ವಾದ್ಯ ಮೊಳಗಿಸಿದರಂತೆ, ವಾದ್ಯಘೋಷ ಮಾಡಿದರಂತೆ. ಮಂಗಳವಾದ್ಯ ಘೋಷ ದೇವಲೋಕದಲ್ಲಿ ನಡೀತಂತೆ. ಅದು ಪಾಜಕದಲ್ಲಿದ್ದಂಥ ಭೂಲೋಕದಲ್ಲಿದ್ದ ಪಾಜಕದಲ್ಲಿದ್ದ ಕೆಲವರಿಗೆ
ಮೆಲ್ಲಕ್ಕೆ ದೂರದಿಂದ ಕೇಳಿಸುವಾಗೆ ಹಾಗೆ ಮೆಲ್ಲಕ್ಕೆ ಆ ದೇವಲೋಕದ ವಾದ್ಯಘೋಷ ಕೇಳಿಸ್ತಂತೆ. ಯಾಕೆಂದ್ರೆ ಇಲ್ಲಿ ಮದುವೆ ವಾದ್ಯ ಕೇಳಿಸ್ತು, ದೇವಲೋಕದಲ್ಲಿ ಅವರು ದೇವತೆಗಳು ವಾದ್ಯಘೋಷ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಮಗೆಲ್ಲ ತತ್ವವನ್ನ ಉಪದೇಶ ಮಾಡುವಂತಹ ಒಂದು ಮಗು ಹುಟ್ಟಿತು ಅಂತ ಅವರಿಗೆ ಸಂತೋಷ. ಹೀಗೆ 1238 ಆಶ್ವೀಜ ಮಾಸ ಶುಕ್ಲ ಪಕ್ಷ ದಶಮಿ ಬುಧವಾರ ವಾಯುದೇವರ 3ನೇ ಅವತಾರ ಆಯಿತು ಅಂತ ಪ್ರತೀತಿ ಉಂಟು. ಮಧ್ಯಗೇಹ ಭಟ್ರು ಉಡುಪಿಯಿಂದ ಬಂದವರು ಮನೆಗೆ ಹೋದ್ರು. ಆವಿಶ್ಯ ನಿಜ ನಂದನ ಮಿಂದು ವಕ್ತ್ರಂ ಭೂಯೋಭಿನಂದ್ಯ ಸಮುಕುಂದ ದಯಾಂ ಪ್ರವಂದ್ಯ ಜಾತಸ್ಯ ತಸ್ಯ ಗುಣ ಜಾತ ವಹಸ್ಯ ಜಾತ ಕರ್ಮಾದಿ ಕರ್ಮ ನಿವಹಂ ವಿದಧೇ ಸುಕರ್ಮ. ಮಧ್ಯಗೇಹ ಭಟ್ರಿಗೆ ಒಂದು ಹೆಣ್ಣು ಮಗು ಇತ್ತು, ಅದರ ಗಂಡು ಮಗು ಒಂದು ಬೇಕು ಅಂತ ಅಪೇಕ್ಷೆ ಇತ್ತು. ಆ ಅಭಿಲಾಷೆ ಪೂರೈಸಿತು. ಮೊದಲು ಒಳಗೆ ಹೋಗಿ ಮಗನ ಮುಖಾರವಿಂದ ನೋಡಿ ಪರಮಾತ್ಮನ ದಯೆ, ಭಗವಂತ ನಮ್ಮ ಮೇಲೆ ದಯೆ ತೋರಿದ, ಕಣ್ಣು ಬಿಟ್ಟ ಅಂತ ಬಹಳ ಸಂತೋಷಪಟ್ಟು ಜಾತಕರ್ಮಾದಿ ಸಂಸ್ಕಾರಗಳನ್ನ ಮಗನಿಗೆ ಮಾಡ್ತಾ ಇದ್ದಾರೆ. ನಾಮಕರಣ ಮಾಡುವಾಗ ವಾಸುದೇವ ಅಂತ ಹೆಸರಿಟ್ಟರು ಆ ಕೂಸಿಗೆ. ವಾಯುದೇವರ 3ನೇ ಅವತಾರಕ್ಕೆ ಬಾಲ್ಯದಲ್ಲಿ ವಾಸುದೇವ ಅಂತ ಹೆಸರು. ಅದು ಸಾರ್ಥಕ ಆಯಿತು ಅಂತ ದೇವತೆಗಳು ಅನುಮೋದನೆ ಮಾಡಿದ್ರಂತೆ. ಯಾಕೆಂದ್ರೆ ವಾ ಅಂದ್ರೆ ಜ್ಞಾನ, ಸಂಸ್ಕೃತದಲ್ಲಿ ವಾ ಅಂದ್ರೆ ಜ್ಞಾನ, ಅಸುದೇವ ಅಂದ್ರೆ ಪ್ರಾಣದೇವ. ವಾ ಜ್ಞಾನವನ್ನು ಕೊಡ್ಲಿಕ್ಕೋಸ್ಕರ ಅವತಾರ ಮಾಡಿದಂಥ ಅಸುದೇವ, ಪ್ರಾಣದೇವರೇ ಇವರು. ಆದ್ರಿಂದ ವಾಸುದೇವ ಅನ್ನೋ ಹೆಸರು ಸಾರ್ಥಕ ಆಯಿತು. ಇನ್ನೊಂದರ್ಥ ವಾಸುದೇವ ಅಂದ್ರೆ ಉಡುಪಿ ಕೃಷ್ಣ, ಕೃಷ್ಣನೇ ವಾಸುದೇವ, ವಸುದೇವನ ಮಗ ವಾಸುದೇವ ಕೃಷ್ಣ. ಅವನ ಪೂಜೆ, ಅವನ ಪ್ರತಿಷ್ಠೆ ಮಾಡಿ ಪೂಜೆಗೈಸಿದಂಥವರು ಅವನ ಭಕ್ತರಾದ್ದರಿಂದ, ವಾಸುದೇವನ ಭಕ್ತರಾದ್ರಿಂದ ವಾಸುದೇವ ಅಂತಲೇ ಹೆಸರು. ಅದು ಸಾರ್ಥಕವಾಯಿತು. ಜ್ಞಾನಾರ್ಥಮೇವ ಯದಭೂತ್ ಅಸುದೇವ ಏಷಃ ಯದ್ವಾಸುದೇವ ಪದ ಭಕ್ತಿರತಃ ಸದಾಸೌ ತದ್ವಾಸುದೇವ ಪದಮನ್ವವದನ್ ಸುರೇಂದ್ರಾಃ ತಾತೇನ ಎನ್ನಿಗದಿತಂ ಸುತನಾಮಕರ್ತ್ರ. ಹೀಗೆ ವಾಯುದೇವರ 3ನೇ ಅವತಾರ ಆಯಿತು. ವಾಸುದೇವ ಬೆಳೀತಾ ಇದ್ದಾನೆ. ಆ ಸಂದರ್ಭದಲ್ಲಿ ಮುಡಿಲ್ಲಾಯಿರು ಅಂತ ಒಬ್ರು ಬ್ರಾಹ್ಮಣರು ಪೂರ್ವ ದಿಕ್ಕಿನಲ್ಲಿ, ಇವರ ಮನೆ ಪೂರ್ವ ದಿಕ್ಕಿನಲ್ಲಿ ಒಬ್ರು ಬ್ರಾಹ್ಮಣರು ಇದ್ರಂತೆ. ಅವರಿಗೆ ಮುಡಿಲ್ಲಾಯರು ಅಂತ ಹೆಸರು. ಮೂಡಣ ದಿಕ್ಕು ಅಂದ್ರೆ ಪೂರ್ವ ದಿಕ್ಕು, ಪೂರ್ವಾಲಯರು ಅಂತ ಕರೀತಾರೆ, ಅಥವಾ ಮೂಡಿಲ್ಲಾಯರು ಅಂತ ಕರೀತಿದ್ರು. ಅವರು ಮಧ್ಯಗೇಹ ಭಟ್ರಿಗೆ ಈ ವಾಸುದೇವನ ದೃಷ್ಟಿಯಿಂದ ಒಂದು ಗೋದಾನ ಮಾಡಿದ್ರಂತೆ. ಮಗು ಹುಟ್ಟಿದೆ, ಹಾಲಿಗೆ ಆಗ್ತದೆ ಅಂತ ಕೊಟ್ರಂತೆ. ಇವ್ರ ಮನೆಯಲ್ಲಿ ಹಸು ಇದ್ದಿಲ್ಲ, ಹಾಲಿಗೆ ಕೊರತೆ ಇತ್ತು. ಮಧ್ಯಗೇಹ ಭಟ್ರಿಗೆ ಅಷ್ಟು ಸಂಪತ್ತು ಇದ್ದಿಲ್ಲ. ಆದ್ರಿಂದ ಅವರು ಗೋದಾನ ಮಾಡೋಣ ಅಂತ ಮಾಡಿದ್ರಂತೆ. ಆ ಗೋವಿನ ಹಾಲನ್ನೇ ವಾಸುದೇವ ಕುಡಿದು ಬೆಳೀತಾ ಇದ್ದ. ಗೋದಾನ ಮಾಡಿದ ಆ ವೃದ್ಧ ಬ್ರಾಹ್ಮಣ, ಆ ಮುದುಕ ಬ್ರಾಹ್ಮಣ ಗೋದಾನ ಮಾಡಿ ಸ್ವಲ್ಪ ದಿವಸಕ್ಕೆ ಮರಣ ಹೊಂದಿದ್ನಂತೆ. ಆತ ಸತ್ತ ಮೇಲೆ ಅದೇ ಮನೆಯಲ್ಲಿ, ತನ್ನ ಮನೆಯಲ್ಲೇ ತನ್ನ ಮಗನಿಗೆ ಮಗನಾಗಿ ಹುಟ್ಟಿದ್ನಂತೆ. ಅಷ್ಟೊತ್ತಿಗೆ ವಾಸುದೇವ, ಆ ಹಾಲು ಕುಡಿದು ಬೆಳೆದ ವಾಸುದೇವ ದೊಡ್ಡವರಾಗಿ ಮಧ್ವಾಚಾರ್ಯರಾಗಿದ್ರು. ಶಿಷ್ಯ ಸಂಪತ್ತಿಗೆ ಪಾಠ ಹೇಳ್ತಾ ಇದ್ರು. ಆ ಶಿಷ್ಯರ ಗುಂಪಿನಲ್ಲಿ ಸೇರಿದನಂತೆ ಗೋದಾನ ಮಾಡಿದ ಬ್ರಾಹ್ಮಣ. ನೋಡಿ, ವಾಸುದೇವನಿಗೋಸ್ಕರ ಅಂತ ಗೋದಾನ ಮಾಡಿದ್ರೆ, ಹಾಲಿಗೆ ಅಂತ ಗೋದಾನ ಮಾಡಿದರೆ, ಆ ಪುಣ್ಯದಿಂದ ತಾನೇ ತನ್ನ ಮನೆಯಲ್ಲಿ ಮಗನಿಗೆ ಮಗನಾಗಿ ಹುಟ್ಟಿ ಮಧ್ವಾಚಾರ್ಯರ ಶಿಷ್ಯರ ಮಧ್ಯದಲ್ಲಿ ಸೇರಿಕೊಂಡು ಅವರ ಬಾಯಿಯಿಂದಲೇನೆ ಸಚ್ಚಾಸ್ತ್ರ ಶ್ರವಣ ಮಾಡಿ ಮುಕ್ತಿಯನ್ನು ಹೊಂದಿದಂಥ ಮನುಷ್ಯ. ಕರ್ಮಣ ಜ್ಞಾನ ಮಾತನೋತಿ ಅಂತಾರೆ. ನಾವು ಒಳ್ಳೆ ಕರ್ಮ ಮಾಡಿದರೆ ಅದು ನಮಗೆ ದಿವ್ಯ ಜ್ಞಾನವನ್ನ ಕೊಡ್ತದಂತೆ. ಕರ್ಮದಿಂದ ಜ್ಞಾನ ಬರೋದು ಅಂದ್ರೆ ಹೀಗೆ. ಗೋದಾನ ಅನ್ನುವ ಕರ್ಮದಿಂದ ಆ ಬ್ರಾಹ್ಮಣನಿಗೆ ಆಚಾರ್ಯರ ಮುಖದಿಂದಲೇನೆ ಜ್ಞಾನ ಬಂತು. ಒಳ್ಳೆ ಯೋಗ್ಯ ಪಾತ್ರಕ್ಕೆ ನಾವು ದಾನ ಮಾಡಿದರೆ
ಅದು ಯಾವ ರೀತಿ ನಮ್ಮನ್ನ ಜ್ಞಾನ ಮಾರ್ಗಕ್ಕೆ ಒಯ್ತದೆ ಅಂತನ್ನೋದಕ್ಕೆ ಇದು ನಿದರ್ಶನ. ಕರ್ಮವು ಸಾಕ್ಷಾತ್ತಾಗಿ ಮೋಕ್ಷಕ್ಕೆ ಸಾಧನ ಅಲ್ಲ, ನೇರವಾಗಿ ಕರ್ಮದಿಂದ ಮೋಕ್ಷ ಸಿಗೋದಿಲ್ಲ. ಆ ಕರ್ಮ ಮಾಡಿದವರು ದಿವ್ಯ ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ. ಆ ಜ್ಞಾನ ಸಂಪಾದನೆ ಆಗೋ ಕ್ರಮ ಹೀಗೆ. ಪಾತುಂ ಪಯಾಂಸಿ ಶಿಶವೇ ಕಿಲ ಗೋಪ್ರದೋಸ್ಮೈ ಪೂರ್ವಾಲಯ ಸ್ವಸುತಸೂನುತಯ ಪ್ರಜಾತಃ ನಿರ್ವಾಣ ಹೇತುಮಲಭಿಷ್ಟ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಹೀಗೆ ದಾನದ ಮಹಿಮೆ, ಕರ್ಮದ ಮಹಿಮೆ, ಅದು ಹೇಗೆ ಜ್ಞಾನಕ್ಕೆ ಸಂಪಾದಕ ಅನ್ನೋ ತತ್ವವನ್ನ ಈ ನಿದರ್ಶನ ತೋರಿಸ್ತಾ ಇದೆ. ಆಮೇಲೆ ಒಂದ್ಸಲ ಇನ್ನೂ ಮಗು ಸ್ವಲ್ಪ ದೊಡ್ಡದಾದ ಮೇಲೆ ಮದ್ದಿಗೆ ಭಟ್ರು ಮಗುವನ್ನ ಕರ್ಕೊಂಡು ಸ್ವಲ್ಪ ತಮ್ಮ ಸ್ನೇಹಿತರನ್ನು ಜೊತೆಗಾರರನ್ನು ಕೂಡ ಕೂಡಿಕೊಂಡು ಉಡುಪಿಗೆ ಬಂದರಂತೆ. ಮಗುವಿಗೆ ಅನಂತೇಶ್ವರನ ದರ್ಶನ ಮಾಡಿಸೋಣ ಅಂತ ಬಂದರು. ಮಗುವಿಗೆ ಅನಂತೇಶ್ವರನ ದರ್ಶನ ಮಾಡಿಸಿ ಅವತ್ತೇ ವಾಪಸ್ ಹೋಗಿಬಿಡೋಣ ಮನೆಗೆ ಅಂತ ಹೊರಟ್ರಂತೆ. ರಾತ್ರಿ ಆಗಿತ್ತು, ಆದರೂ ಹೋಗೋಣ ಅಂತ ರಾತ್ರಿಯಲ್ಲೇ ಪ್ರಯಾಣ ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ಕಡೆ ಕಾಡು, ಬರೇ ಕಾಡು. ಆ ಕಾಡಿನಲ್ಲಿ ಭೂತಗಳ ಸಂಚಾರ ಆಗ್ತಾ ಇರ್ತದೆ. ಈ ಸಣ್ಣ ಮಗುವನ್ನ ಕರ್ಕೊಂಡು ಆ ಭೂತಗಳ ಸಂಚಾರದ ಕಾಲ, ದೇಶವೂ ಕೂಡ ಕಾಡು, ನಿರ್ಜನ ಪ್ರದೇಶ. ಅಂತಹ ಪ್ರದೇಶದಲ್ಲಿ ಇವರು 4-6 ಮಂದಿ ಮಗುವನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಆಗ ಇದ್ದಕ್ಕಿದ್ದ ಹಾಗೆ ಭೂತ ಬಂತಂತೆ. ಒಂದು ಯಾರೋ ಒಬ್ಬ ವ್ಯಕ್ತಿಯಲ್ಲಿ ಭೂತದ ಆವೇಶ ಆಯಿತು. ಭೂತ ಚೇಷ್ಟೆಯಿಂದ ರಕ್ತವಮನ, ರಕ್ತವಾಂತಿ ಆಗೋದು, ಕುಸಿದು ಬೀಳೋದು ಇದೆಲ್ಲ ನಡೀತು. ಆಶ್ಚರ್ಯಪಟ್ಟರು. ಭೂತಾವೇಶ ಆಯಿತು ಅಂತ ಉಪಚಾರ ಮಾಡಿದರು. ಇನ್ನು ಕೆಲವರು ಆಡ್ಕೊಂಡ್ರಂತೆ, ನಮ್ಮ ಪುಣ್ಯ, ಪ್ರಬಲವಾದ ಪುಣ್ಯ ಮಗುವಿಗಾಗ್ಲಿಲ್ವಲ್ಲ. ಸಾಧಾರಣ ಭೂತ ಚೇಷ್ಟೆ ಆಗೋದು ಮಕ್ಕಳಿಗೆ, ದೊಡ್ಡವರಿಗೆ ಆಗೋದಿಲ್ಲ. ಉಪನಯನ ಆಗಿರ್ತದೆ, ಗಾಯತ್ರಿ ಜಪ ಮಾಡ್ತಿರ್ತಾರೆ, ಅಂಥವ್ರಿಗೆ ವೇದಮಂತ್ರ ಅದರ ಬಲದಿಂದ ಆಗೋದಿಲ್ಲ. ಆದರೆ ಮಗುವಿಗೆ ಆಗ್ತಿರ್ತದೆ. ಆದ್ರೆ ಇಲ್ಲಿ ಮಗುವಿಗೆ ಆಗ್ಲಿಲ್ಲ. ಇನ್ನೇನಾಯ್ತು? ಮಗು ಸುರಕ್ಷಿತವಾಗಿದೆ, ಇಲ್ಲಿ ಭೂತಾವೇಶ ಆಗದೆ ಇದ್ದದ್ದು ನಮ್ಮ ಪುಣ್ಯ ಅಂತಂದಾಗ ಆ ಭೂತವೇ ಹೇಳಿತಂತೆ, ಈ ಮಗುವಿಗೆ ನಾನು ಆವೇಶ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಈ ಮಗು ಸಾಧಾರಣ ಮಗು ಅಲ್ಲ, 3 ಲೋಕದ ಉಸಿರಾಟದ ದೇವತೆ. ಇಂಥ ಮಗುವಿನಲ್ಲಿ ನನ್ನ ಆವೇಶ ಆಟ ನಡೆಯೋದಿಲ್ಲ. ಆ ಮಗು ಇದ್ದದ್ರಿಂದಲೇನೆ ನೀವೆಲ್ಲ ಬದುಕುಳಿದ್ರಿ, ಇಲ್ದಿದ್ರೆ ನಮ್ಮ ಸಂಚಾರ ಕಾಲದಲ್ಲಿ ನೀವು ಬಂದದ್ರಿಂದ ನಿಮ್ಮನ್ನೆಲ್ಲ ನಾನು ಕೊಂದು ಹಾಕಿ ಬಿಡ್ತಿದ್ದೆ, ಆಹುತಿ ತಗೋತಾ ಇದ್ದೆ. ಯಚ್ಛಕ್ತಿ ಗುಪ್ತಿರಹಿತ ನಲಮಸ್ಮಿ ಹಂತುಂ ಲೋಕೇಶ್ವರ ಸಬತ ಭಾರತ ಮಹ್ಕಿಲೇತಿ. 3 ಲೋಕದ ಒಡೆಯ ವಾಯುದೇವರೇ ಈ ಮಗು, ಆದ್ರಿಂದ ನೀವೆಲ್ಲ ಬದುಕಿದ್ದೀರಿ, ನನಗಿಷ್ಟು ಮಾತ್ರ ಪ್ರಭಾವ ತೋರಿಸಲಿಕ್ಕಾಯಿತು ಅಂತ ರಕ್ತವಾಂತಿ ಮಾಡಿಸಿ ಇಷ್ಟು ಹೇಳಿ ಹೋಯ್ತಂತೆ ಭೂತ. ಇದು ಮಧ್ವಾಚಾರ್ಯರ ವಾಸುದೇವನ ಮತ್ತೊಂದು ಲೀಲೆ. ಅಂದ್ರೆ ಎಲ್ಲಿ ನಾವು ಮಧ್ವರನ್ನ ಸದಾ ಜೊತೆಗಿಟ್ಕೊಂಡಿರ್ತೇವೋ ಇಲ್ಲಿವರೆಗೆ, ಆವಾಗ ಯಾವ ಭೂತ ಬಾಧೆಯೂ ಕೂಡ ನಮಗಾಗೋದಿಲ್ಲ. ಭೂತ ಪ್ರೇತ ಪಿಶಾಚುಗಳ ಬಾಧೆ, ಅದಕ್ಕೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಮಧ್ವರು ನಮ್ಮ ಜೊತೆಗಿರ್ಬೇಕು. ಆ ಮಗು ಇದ್ದದ್ರಿಂದ ಯಾರಿಗೂ ಭೂತ ಬಾಧೆ ಆಗಲಿಲ್ಲ. ಎಲ್ಲಿವರೆಗೆ ಮಧ್ವರು ನಮ್ಮಲ್ಲಿರ್ತಾರೋ, ಮಧ್ವ ವಿಜಯ ನಾವು ಶ್ರವಣ ಮಾಡ್ತೇವೋ, ಮಧ್ವ ವಿಜಯದ ಅನುಸಂಧಾನ ಇರ್ತದೋ, ಆವಾಗ ಯಾವ ಭೂತವು ಏನೂ ಮಾಡಲಾರದು. ಇದು ಆ ಭೂತಚೇಷ್ಟೆಯ ಅಂತರಾರ್ಥ. ಅಂದ್ರೆ ಕಲಿಯುಗದಲ್ಲಿ ಭೂತ ಸಂಚಾರ ಮಾರ್ಗವೇ ಕಲಿಯುಗ ಅಂದ್ರೆ. ಇಂಥದ್ರಲ್ಲಿ ಮಧ್ವಾಚಾರ್ಯರ ಸ್ಮರಣೆ ನಮ್ಮನ್ನ ಸಂರಕ್ಷಣೆ ಮಾಡ್ತದೆ. ಹೀಗೆ ಗೋದಾನ ಮಾಡಿದವರಿಗೆ ಮೋಕ್ಷ ಕೊಟ್ಟರು ವಾಸುದೇವಾಚಾರ್ಯರು, ಭೂತಬಾಧ ಪರಿಹಾರ ಮಾಡಿದರು. ಇನ್ನೊಂದು ಚರಿತ್ರೆ ಅಂತಂದ್ರೆ,
ದನ ತಿನ್ನುವಂಥ ಆಹಾರ ಹುರುಳಿ, ಅದನ್ನ ಈ ಮಗು ತಿಂದಿದೆ. ಒಂದು ದಿವಸ ವೇದವತಿ ದೇವಿ ತಾಯಿ ಯಾರ್ದೋ ಮನೆಗೆ ಹೋಗಿದ್ಲಂತೆ. ಮೊದಲೇ ಒಂದು ಹೆಣ್ಣು ಮಗು ಇತ್ತು ಅಂತ ಹೇಳಿದೆ. ಆ ಹೆಣ್ಣು ಮಗುವಿಗೆ ಈ ಕೂಸನ್ನ ನೋಡ್ಕೋ ಅಂತ ಹೇಳಿ ವೇದವತಿ ದೇವಿಯರು ಯಾರ್ದೋ ಮನೆಗೆ ಹೋಗಿದ್ದಾರೆ. ಏನೋ ಕೆಲಸ ಹೋದ್ರು. ಮಗು ಮಲಗಿತ್ತು. ಎದ್ದು ಕೂಡಲೇ ಅಳ್ಲಿಕ್ಕೆ ಶುರು ಮಾಡಿತ್ತು. ಅದಕ್ಕೆ ಅಮ್ಮ ಬೇಕು. ಅಮ್ಮ ಇಲ್ಲ, ಜೋರಾಗಿ ಅಳ್ತಾ ಇದೆ. ಅಕ್ಕ ಎಷ್ಟು ಸಮಾಧಾನ ಮಾಡಿದರೂ ಆ ಮಗು ಅಳು ನಿಲ್ಲಿಸಲಿಲ್ಲ. ಅಕ್ಕನಿಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಹಸಿವೆ ಆಗಿದೆ ಅಂತ ಭಾವಿಸಿ ಅದಕ್ಕೆ ಅಳ್ತಾ ಇದೆ ಮಗು ಅಂತ ಹೇಳಿ, ಆ ಅಕ್ಕನೂ ಸಣ್ಣ ವಯಸ್ಸೇ, ತಿಳುವಳಿಕೆ ಇಲ್ಲದೆ ಎತ್ತುಗಳು ದನಗಳು ತಿನ್ನುವಂಥ ಹುರುಳಿ ಇರ್ತದೆ, ಆ ಹುರುಳಿಯನ್ನು ಒಂದೊಂದೇ ಕಾಳು ಬಾಯಿಗಿಡ್ತಾ ಇದ್ದಾಳೆ. ಆ ಮಗು ಹುರುಳಿ ಕಾಳು ತಿಂತ ತಿಂತ ಅಳು ನಿಲ್ಲಿಸಿತು. ಚೆನ್ನಾಗಿ ಹುರುಳಿ ಕಾಳು ತಿನ್ನಿಸಿದ್ಲು. ಆಮೇಲೆ ಒಂದಿಷ್ಟು ತಣ್ಣೀರು, ತಾವು ಕುಡಿಯೋ ತಣ್ಣೀರು ತಂದು ಕುಡಿಸಿದ್ಲು. ಏನೂ ತಿಳುವಳಿಕೆ ಇಲ್ಲ ಹುಡುಗಿಗೆ, ಸಣ್ಣ ಹುಡುಗಿ. ಅಷ್ಟೊತ್ತಿಗೆ ತಾಯಿ ಬಂದ್ಲು. ಮಗು ಎದ್ದಿರ್ತದೆ, ಅಳ್ತಾ ಇದೆಯೇನೋ ಅಂತ ಬಂದ್ರೆ ಮಗು ಆಟ ಆಡ್ತಾ ಇದೆ ನಕ್ಕೊಂಡು. ಕೇಳಿದ್ಲು, ಅಳ್ಳಿಲ್ವಾ? ಅಯ್ಯೋ ಹತ್ತು ಅದಕ್ಕೆ ಸಾಕಾಯ್ತು, ನಾನು ಕೊನೆಗೆ ಹುರುಳಿ ತಿನ್ನಿಸಿದೆ, ನೀರು ಕುಡಿಸಿದೆ, ಈಗ ಆಟ ಆಡ್ತಾ ಇದೆ ಅಂದ್ಲು. ತಾಯಿ ಗಾಬರಿ ಆದ್ಲು, ಮಗಳಿಗೆ ಬೈದ್ಲು. ಸಣ್ಣ ಕೂಸುಗಳಿಗೆ ಯಾರಾದರೂ ಹುರುಳಿ ತಿನ್ನಿಸ್ತಾರ? ಹಾಲು ಕುಡಿಸ್ಬೇಕಷ್ಟೇ ಹೊರತು ಹುರುಳಿ ತಿನ್ನಿಸಿದ್ರೆ ಹೇಗೆ? ಅದರಲ್ಲೂ ತಣ್ಣೀರು ಕುಡಿಸೋದು ಎಷ್ಟು ಅನಾರೋಗ್ಯ ಆಗ್ತದೋ, ಅಜೀರ್ಣ ಆಗ್ತದೋ, ಏನಾಗ್ತದೋ ಅಂತ ಬಹಳ ಗಾಬರಿಯಾಗಿದ್ದಾರೆ. ಆದರೆ ಮತ್ತೆ ಮರುದಿವಸ ನೋಡ್ತಾರೆ, ಆರೋಗ್ಯಶಾಲಿನಿ ಪುರೇವ ತದಾಪಿ ಪುತ್ರೇ ವಿಸ್ಮೇರತಾಮುಪಜಗಾಮ ಜನನ್ಯಮುಷ್ಯ ಯಸ್ಯ ತ್ರಿಲೋಕ ಜನನೀ ಜನನೀ ವಿಷೇಪಿ ಪೀತೇನ ವಿಸ್ಮಯಮವಾಪ ಸಮಸ್ತ ಶಕ್ತೇ. ಮಗು ಆರೋಗ್ಯವಾಗಿ ಇದೆ. ಹುರುಳಿ ತಿಂದು ತಣ್ಣೀರು ಕುಡಿದು ಕೂಡ ಆರೋಗ್ಯವಾಗಿತ್ತು. ಅದನ್ನೆಲ್ಲ ಜೀರ್ಣಿಸಿಕೊಂಡಿದೆ. ಹುರುಳಿಯಂತೆ ಹುರುಳಿ ಎತ್ತುಗಳಿಗೆ ತಿನ್ಲಿಕ್ಕೆ ಇಡ್ತಾರೆ. ಎತ್ತು ಅಂದರೆ ಧರ್ಮ, ಧರ್ಮಕ್ಕೆ ಪೋಷಕವಾದದ್ದು ಹುರುಳಿ, ಧರ್ಮಕ್ಕೆ ಪೋಷಕವಾದದ್ದು ಶಾಸ್ತ್ರ. ಅದು ಬಹಳ ಕಠಿಣ. ಅಂಥ ಶಾಸ್ತ್ರವನ್ನ, ಬ್ರಹ್ಮಸೂತ್ರಾದಿಗಳನ್ನ ಅಧ್ಯಯನ ಮಾಡಿ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವವರು ವಾಯುದೇವರು, ಮಧ್ವಾಚಾರ್ಯರು. ಆದ್ದರಿಂದ ಹುರುಳಿಯನ್ನ ಜೀರ್ಣಿಸಿಕೊಂಡ್ರು ಅಂತಂದ್ರೆ ಧರ್ಮಕ್ಕೆ ಪೋಷಕವಾದ ಶಾಸ್ತ್ರವನ್ನ ಜೀರ್ಣಿಸಿಕೊಂಡವರು, ಅದನ್ನೆಲ್ಲ ಅರ್ಥ ಮಾಡಿಕೊಂಡವರು, ಯಾವ ಕ್ಲೇಶವೂ ಇಲ್ಲದೆ ಅನಾಯಾಸವಾಗಿ ಅರ್ಥ ಮಾಡಿಕೊಂಡವರು ಅಂತ ಅರ್ಥ. ಮತ್ತು ಈ ಚರಿತ್ರೆನೇ ಏನಿದೆ ಇದು ಆರೋಗ್ಯಪ್ರದ. ಆಚಾರ್ಯರ ಈ ಹುರುಳಿ ಭಕ್ಷಣ ಇದನ್ನ ನಾವು ಚಿಂತನೆ ಮಾಡಿದರೆ ಅಜೀರ್ಣದಿಂದ ಬರುವ ಎಲ್ಲ ರೋಗಗಳು ಕೂಡ ಪರಿಹಾರ ಆಗ್ತದೆ. ಅಂಥ ದಿವ್ಯವಾದ ಚರಿತ್ರೆ ಇದು. ಮಗು ಆರೋಗ್ಯವಾಗಿ. ಇನ್ನೊಂದು ದಿನ ಮಗು ಬೆಳಿಗ್ಗೆ ಎದ್ದಿತು. ದನಗಳೆಲ್ಲ ಕಟ್ಟಿರ್ತಾರೆ. ದನಗಳೆಲ್ಲ ಬೆಳಿಗ್ಗೆದ್ದು ಕಾಡಿಗೆ ಮೇಯ್ಲಿಕ್ಕೆ ಹೋಗ್ತಾವೆ, ಸಾಯಂಕಾಲ ವಾಪಸ್ ಬರ್ತಾವೆ. ಹಾಗೆ ಯಾವುದೋ ಒಂದು ಎತ್ತು ಹೋಗುವಾಗ ಕಾಲ್ನಡಿಗೆ ಬಂದಿತ್ತು ವಾಸುದೇವನಿಗೆ. ನಡ್ಕೊಂಡು ಮುದ್ದಾದ ಪುಟ್ಟ ಹೆಜ್ಜೆ ಇಟ್ಟುಕೊಂಡು ಹೊರಗೆ ಬಂದ. ಯಾವುದೋ ಎತ್ತು ಬೀದಿಯಲ್ಲಿ ಹೋಗ್ತಾ ಇತ್ತು ಕಾಡಿಗೆ ಮೇಲಿಕ್ಕೆ. ಅದರ ಬಾಲ ಹಿಡ್ಕೊಂಡು ಜೋತಾಡ್ಕೊಂಡು ತಾನು ಹೋಯ್ತು. ಆ ಎತ್ತು ಕಾಡಿಗೆ ಹೋಯ್ತು, ಮೇಯ್ತು. ಸಾಯಂಕಾಲ ವಾಪಸ್ ಬಂದು ಅಲ್ಲಿ ತನಕನೂ ಕೂಡ ಬಾಲ ಹಿಡ್ಕೊಂಡೇ ಜೋತಾಡ್ತಾ ಇದೆ. ಕೈ ಸೋಲಿಲ್ಲ, ಅದು ಇದು ತಿನ್ನಬೇಕು ಅಂತ ಅನಿಸಲಿಲ್ಲ, ಕೈ ಬಿಡ್ಲಿಲ್ಲ. ಬಾಲದ ಎತ್ತನ್ನ ಹಂಗೇ ಆ ಎತ್ತಿನ ಬಾಲವನ್ನು ಹಂಗೇ ಹಿಡ್ಕೊಂಡಿದ್ದು. ಏನು ಸಾಹಸ ಇದು! ಎತ್ತಿನ ಬಾಲ ಹಿಡ್ಕೊಂಡು ಬೆಳಗ್ಗಿಂದ ಸಾಯಂಕಾಲದವರೆಗೆ ಜೋತಾಡ್ಕೊಂಡಿರ್ಲಿಕ್ಕೆ ಒಬ್ಬ ವ್ಯಕ್ತಿಗೆ ಸಾಧ್ಯನಾ? ಒಂದು ಮಗು ಆ ರೀತಿ ಮಾಡಿದೆ. ಉಚ್ಚಾಂತ ಮಚ್ಚಮವಲಂಬ್ಯ ಕದಾಚಿದೇಶ
ಪ್ರಾತರ್ವ್ರಜಾದ್ ವ್ರಜತಯೇ ವನಿಜ ಋಷಭಸ್ಯ ಪ್ರಾಯಾತ್ ಪ್ರಿಯಸ್ಯ ಸಹಸಾ ಸ್ವಜನೈರದೃಷ್ಟೋ ನಾನಾವನೇಶು ಚರತಸ್ತೃಣಾನಿ. ಎಲ್ಲೆಲ್ಲಿ ಹೋಗಿದೆ ಆ ಹಸು, ಅಲ್ಲೆಲ್ಲ ತಿರ್ಕೊಂಡು ಬಂದಿದ್ದಾನೆ ವಾಸುದೇವನು ಕೂಡ. ಇಲ್ಲಿ ಮಧ್ಯಗೆ ಭಟ್ರು ಬೆಳಗಾಗಿ ಸ್ವಲ್ಪ ಹೊತ್ತು ನೋಡ್ತಾರೆ, ಹಾಸಿಗೆಯಲ್ಲಿ ಮಗು ಇಲ್ಲ. ಆ ಕಡೆ ಈ ಕಡೆ ಹೋಗಿ ನೋಡಿದರೆ ಅಡಿಗೆ ಮನೆ ಅಲ್ಲಿಲ್ಲ, ತಾಯಿ ಜೊತೆಗಿಲ್ಲ. ಎಲ್ಲಿ ಹೋಯ್ತು ಮಗು? ಅಕ್ಕಪಕ್ಕದವರ ಮನೆಯವ್ರನ್ನ ಕೇಳಿದ್ರು, ಯಾರಿಗೂ ಗೊತ್ತಿಲ್ಲ. ಕೊನೆಗೆ ಬಾವಿಗೆ ಬಿದ್ದಿದೆಯೋ ಅಂತ ಬಾವಿಯಲ್ಲಿ ಹುಡುಕಿ ನೋಡಿದ್ರು, ಅಲ್ಲೂ ಇಲ್ಲ, ಎಲ್ಲೂ ಇಲ್ಲ ಮಗು. ಬಹಳ ಚಿಂತೆ ಮಾಡ್ಕೊಂಡು ಕೂತಿದ್ದಾರೆ. ಹೃತಿತಾಪಮಾಪ, ಊಟ ಇಲ್ಲ, ನೀರಿಲ್ಲ, ಮಗುವಿಂದೇ ಚಿಂತೆ. ಸಾಯಂಕಾಲದವರೆಗೆ ದೇವರ ಧ್ಯಾನ ಮಾಡ್ತಾ ಸುಮ್ಮನೆ ಕೂತಿದ್ದಾರೆ. ಸಾಯಂಕಾಲಕ್ಕೆ ದನಗಳು ಬರುವಾಗ ಮಗು ಬಾಲ ಹಿಡ್ಕೊಂಡು ಜೋತಾಡ್ಕೊಂಡು ಬರ್ತಾ ಇತ್ತು. ಯತ್ಸಾಯಮೈಕ್ಷತ ಜನ ಶಿಶುಮಾವ್ರಜಂತಂ ಏಕಾಬ್ಧಕಂ ವೃಷಭ ಬಾಲಕೃತಾವಲಂಬಂ. ಆಗ ವಾಸುದೇವನಿಗೆ 1 ವರ್ಷದ ಮಗು ಎತ್ತಿನ ಬಾಲ ಹಿಡ್ಕೊಂಡು ಬೆಳಗ್ಗಿಂದ ಸಾಯಂಕಾಲ ತನಕ ಕಾಡಿನಲ್ಲಿ ತಿರುಗಿದೆ. ಬೆಳಗ್ಗಿಂದ ಸಾಯಂಕಾಲ ತನಕ ಎತ್ತಿನ ಬಾಲ ಹಿಡ್ಕೊಂಡಿತ್ತು ಅಂದ್ರೆ ಅರ್ಥ ಏನು? ಎತ್ತು ಅಂದ್ರೆ ಶಾಸ್ತ್ರ. ಬೆಳಗ್ಗೆ ಅಂತಂದ್ರೆ ಹುಟ್ಟೋದೇ ಬೆಳಗು. ಸಾಯಂಕಾಲ ಅಂದ್ರೆ ಅಂತ್ಯಕಾಲ. ಹುಟ್ಟಿದಾಗಿನಿಂದ ಸಾಯೋ ತನಕನೂ ಕೂಡ ನಾವು ಶಾಸ್ತ್ರದ ಬಾಲ ಹಿಡ್ಕೊಂಡೇ ಇರಬೇಕು, ಧರ್ಮದ ಬಾಲ ಹಿಡ್ಕೊಂಡೇ ಇರಬೇಕು. ಸುಸ್ತಾಯ್ತು, ಸೋತು ಹೋಯ್ತು ಅಂತ ಬಿಡೋದಲ್ಲ. ಬೆಳಗಿನಿಂದ ಸಾಯಂಕಾಲ ತನಕ ಎತ್ತಿನ ಬಾಲ ಅಂತಂದ್ರೆ ಧರ್ಮದ ಬೆನ್ನು ಹಿಡ್ಕೊಂಡೇ ಇರ್ಬೇಕು. ಇದನ್ನು ತೋರಿಸ್ತಾ ಇದ್ದಾನೆ ವಾಸುದೇವ. ಸಾಯಂಕಾಲ ಮಗು ಬಂದಾಗ ಬಡವನಿಗೆ ಚಿಂತಾಮಣಿ ಸಿಕ್ಕಷ್ಟು ಸಂತೋಷ ಆಯ್ತಂತೆ. ಮುಮುಕ್ಷುಗಳಿಗೆ ಜ್ಞಾನ ಮಾರ್ಗ ಸಿಕ್ಕಷ್ಟು ಸಂತೋಷ ಆಯ್ತು. ಅನಂತೇಶ್ವರ ಸ್ವಾಮಿ ಅನುಗ್ರಹ ಅಂತ ಭಾವಿಸಿದ್ರಂತೆ. ಇನ್ನೊಮ್ಮೆ ವಾಸುದೇವ ಆಟ ಆಡಿ ಮನೆಗೆ ಬಂದಿದ್ದಾನೆ. ಮಧ್ಯಾಹ್ನದ ಹೊತ್ತು, ಬೆಳಿಗ್ಗಿಂದ ಮಧ್ಯಾಹ್ನ ತನಕ ಆಟ ಆಡಿದ. ಹಸಿವೆ ಆಯ್ತು, ಊಟಕ್ಕೆ ಅಂತ ಬಂದ. ಅಪ್ಪ ಮಗ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಪದ್ಧತಿ. ಅಪ್ಪ ಊಟಕ್ಕೆ ಬನ್ನಿ ಅಂತಂದ್ರೆ, ಇಲ್ಲ ನೀ ಮಾಡು, ಇವತ್ತು ಬರಲ್ಲ ಅಂತಿದ್ದಾರೆ. ಯಾಕೆ ಅಂದ್ರೆ ಒಬ್ಬ ಶೆಟ್ಟಿ ಬಂದಿದ್ನಂತೆ. ಒಬ್ಬ ಧನಿಕ, ಹಣವಂತನಾದ ಒಬ್ಬ ಶೆಟ್ಟಿ ಬಂದು, ಇವತ್ತು ನನಗೆ ದುಡ್ಡು ಕೊಡದೆ ನೀವು ಊಟ ಮಾಡೋ ಹಾಗಿಲ್ಲ ಅಂತ ನಿರ್ಬಂಧ ಮಾಡಿ ಸತ್ಯಾಗ್ರಹ ಹೂಡಿದ್ದಾನೆ. ಯಾವತ್ತೋ ಒಂದು ದಿವಸ ಮಧ್ಯಗೆ ಭಟ್ರು ಆ ಶೆಟ್ಟಿ ಕೈಯಲ್ಲಿ ಒಂದು ಎತ್ತು ಇಸ್ಕೊಂಡಿದ್ರಂತೆ ಕೃಷಿಗೆ. ದುಡ್ಡು ಆಮೇಲೆ ಕೊಡ್ತೇನೆ ಅಂತ, ಹಣ ಆಮೇಲೆ ಕೊಡ್ತೇನೆ ಅಂತ ಇಸ್ಕೊಂಡಿದ್ರು. ಹಣ ಕೊಡ್ಲಿಕ್ಕೆ ಆಗಿದ್ದಿಲ್ಲ, ಬಹಳ ಬಡತನ ಇತ್ತು. ಆ ಶೆಟ್ಟಿ ಬಂದು, ಹಣ ಕೊಡೋ ತನಕ ನಾನು ನಿಮ್ಮನ್ನ ಊಟಕ್ಕೆ ಬಿಡಲ್ಲ ಅಂತ ಕೂತು ಬಿಟ್ಟಿದ್ದಾನೆ. ಇವರು ಕೂತಿದ್ದಾರೆ. ಮಗು ಬಂದು ಅಪ್ಪ ಊಟಕ್ಕೆ ಅಂತ ಕರೀತಾ ಇದೆ. ಇಲ್ಲಪ್ಪ ನೀ ಮಾಡು, ಇವ್ರಿಗೆ ಹಣ ಕೊಡಬೇಕು, ಹಣ ಕೊಡೋ ತನಕ ಊಟ ಮಾಡ್ಲಿಕ್ಕಿಲ್ಲ ನಾನು ಅಂತ ಸಂಗತಿ ಹೇಳಿದ್ರಂತೆ. ಅಷ್ಟಕ್ಕೆ ಆ ಮಗು ಶೆಟ್ರನ್ನ ಮನೆ ಹಿಂದ್ಗಡೆ ಬನ್ನಿ ಕೊಡ್ತೇನೆ ಅಂತ ಹೇಳಿ ಮನೆ ಹಿತ್ತಲಿಕ್ಕೆ ಕರ್ಕೊಂಡು ಹೋದ್ನಂತೆ. ಹಿಂಭಾಗಕ್ಕೆ ಕರ್ಕೊಂಡು ಹೋದ್ರೆ ಅಲ್ಲೊಂದು ಹುಣಸೆ ಮರ, ಬೇಕಾದಷ್ಟು ಹುಣಸೆ ಬೀಜ ಬಿದ್ದಿದ್ವಂತೆ. ಅದನ್ನೆಲ್ಲ ಆರಿಸಿ ಒಂದು ರಾಶಿ ಮಾಡಿ ಎಲ್ಲಿ ಉಡಿ ಹಿಡೀರಿ ಅಂತ ಹೇಳಿ ಆ ಶೆಟ್ಟಿಯ ಉಡಿಗೆ ಅಷ್ಟು ಹುಣಸೆ ಬೀಜ ಹಾಕಿ, ತಗೊಳ್ಳಿ ನಿಮ್ಮ ಸಾಲ ಅಂತ ಕೊಟ್ಟನಂತೆ. ಶೆಟ್ರು ಹೋದ್ರು. ಆಮೇಲೆ ಮಧ್ಯಗೆ ಊಟ ಆಯ್ತು, ಎಲ್ಲ ಆಯ್ತು. ಇನ್ನೊಂದು ದಿವಸ ಮಧ್ಯಗೆ ಭಟ್ರು ಎಲ್ಲಿಂದಲೋ ಹಣ ಸಂಗ್ರಹ ಮಾಡಿ ಆ ಶೆಟ್ಟಿಗೆ ಕೊಡೋಣ ಅಂತ ಕೊಡ್ಲಿಕ್ಕೆ ಹೋಗ್ತಾರೆ. ಆ ಶೆಟ್ಟಿ ಹೇಳಿದನಂತೆ, ಅವತ್ತೇ ನಿಮ್ಮ ಮಗ ಕೊಟ್ಟನಲ್ಲ ಹಿಂದ್ಗಡೆ ಕರ್ಕೊಂಡು ಹೋಗಿ ಅಂತ. ಮದ್ದಿಗೆ ಹೇಳ್ಬಿಟ್ರೆ ಕೊಟ್ಟು ಗೊತ್ತು ಆ ಮಗು ಕೊಟ್ಟದ್ದೇನು ಅಂತ. ಮಗು ಕೊಟ್ಟದ್ದು ಹುಣಸೆ ಬೀಜ. ಶೆಟ್ಟಿ ಹೇಳ್ತಾನೆ, ಅವತ್ತೇ ನನ್ ದುಡ್ಡು ಸಿಕ್ತು ಅಂತ ಶೆಟ್ಟಿ ಹೇಳ್ತಿದ್ದಾನೆ. ಆ ಹುಣಸೆ ಬೀಜವೇ ಹಣವಾಗಿ ಪರಿವರ್ತನೆ ಆಯ್ತೋ ಅಥವಾ ನಿನ್ನ ಹಣ ಹುಣಸೆ ಬೀಜಕ್ಕೆ ಸಮಾನ, ಯಾಕೆ ಒದ್ದಾಡ್ತಿ ಅಂತ ಆ ಅಭಿಪ್ರಾಯ ತಿಳಿತೋ ಅವನಿಗೆ, ಶೆಟ್ಟಿಗೆ. ನಾನು ಅಪೇಕ್ಷೆ ಪಡುವ ಹಣ ಹುಣಸೆ ಬೀಜಕ್ಕೆ ಸಮಾನ, ಅದೇನು ಶಾಶ್ವತ ಅಲ್ಲ ಅನ್ನೋ ಭಾವನೆನೂ ಬಂದಿರಬಹುದು. ಅಥವಾ ಹುಣಸೆ ಬೀಜನೇ ಧನವಾಗಿ ಪರಿವರ್ತನೆನೂ ಆಗಿರಬಹುದು. ಅಂತೂ ವಾಸುದೇವ ಮಾಡಿದ ಪವಾಡ ಇದು.
ಇದರಿಂದ ಏನು ಸೂಚಿಸ್ತಿದ್ದಾರೆ ಅಂತಂದ್ರೆ, ಮಕ್ಕಳಾದವರು ಪಿತೃಋಣ ಪರಿಹಾರ ಮಾಡಬೇಕು. ಅಂತೂ ತಂದೆಯ ಋಣವನ್ನ ಪರಿಹಾರ ಮಾಡಿದ ವಾಸುದೇವ. ವಾಸುದೇವಮಿಹ ವಾಸುದೇವತಾ ಸತ್ಕಲಾಮಭಿನನಂದತಂ ಜನಃ ವಾಸುದೇವಮಿತಿ ವಾಸುದೇವ ಸನ್ನಾಮಕಂ ವಿವಿಧಲೀಲಮರ್ಭಕಂ ಇತಿ ವಿಹರತಿ ಮಹ್ಯಾಂ ವಿಷ್ಣುದಾಸೇಪಿ ಗೂಢೆ ಸಮಜನಿ ಸುಜನಾನಾಂ ಚಿತ್ತಮಾನಂದಪೂರ್ಣಂ ಉದಯತಿ ಘನಮಾಲಾ ಲೀನಭಾನೌ ಚ ಭಾನೌ ನನು ಜನನಯನಾಬ್ಜೈರ್ಲಭ್ಯತೆ ಲಂ ವಿಕಾಸಃ. ಹೀಗೆ ವಾಯುದೇವರು ಗೂಢರಾಗಿ, ವಾಸುದೇವ ಅನ್ನೋ ಹೆಸರಿನಿಂದ ಗೂಢರಾಗಿ ಭೂಮಿಯಲ್ಲಿ ಬಂದು ಇಂಥ ಲೀಲೆಗಳನ್ನು ತೋರಿಸ್ತಿದ್ದಾರೆ. ಸಜ್ಜನರ ಹೃದಯ ಎಲ್ಲ ಅರಳಿತಂತೆ. ಸೂರ್ಯ ಪ್ರತ್ಯಕ್ಷವಾಗಿ ಉದಯಿಸಿದರೂ ಕಮಲ ಅರಳುತ್ತದೆ, ಮೋಡದ ಮರೆಯಲ್ಲಿ ಸೂರ್ಯೋದಯ ಆದರೂ ಕಮಲ ಅಂತೂ ಅರಳುತ್ತದೆ. ಅಂತೂ ವಾಸುದೇವ ಗೂಢನಾಗಿ, ವಾಯುದೇವರು ಗೂಢರಾಗಿ ಭೂಮಿಗೆ ಬಂದದ್ರಿಂದ ಏನೋ ಒಂದು ರೀತಿ ಅವ್ಯಕ್ತವಾದ ಆನಂದ ಸಜ್ಜನರಿಗೆಲ್ಲ ಮನಸ್ಸಿನಲ್ಲಿ ಪ್ರಫುಲ್ಲತೆ ಉಂಟಾಯ್ತಂತೆ. ಇದು ಸಜ್ಜನರ ಲಕ್ಷಣ. ಸೂರ್ಯೋದಯ ಆದಾಗ ಹೇಗೆ ಕಮಲ ಅರಳುತ್ತದೆ, ಒಳ್ಳೆ ವ್ಯಕ್ತಿಗಳು ಹುಟ್ಟಿದ್ರೆ ಸಜ್ಜನರು ಆನಂದದಿಂದ ಇರ್ತಾರಂತೆ. ಲೋಕದಲ್ಲೆಲ್ಲ ಆನಂದ ಉಂಟಾಗಿತ್ತು. ಅಥ ಕದಾಚನ ಸುಂದರ ನಂದನ ಸ್ಮಿತ ಮುಖೇಂದು ದೃಶಾಂ ದಯಿತೌ ನೃಣಾಂ ಮಹಮಿತೋ ನಿಜ ಬಂಧು ಮುದೇ ಮುದಾ ಪ್ರಿಯಯತು ಸ್ವಜನೈ ಸಹ ದಂಪತಿ ಸ್ವಜನತಾಪಗಮಾಗಮ ಸಂಗಮ ಪ್ರತಿಸಭಾಜಿತ ಪೂರ್ವಕ ಸಂಭ್ರಮೆ ಅವಿದುಷಿ ಜನನೀತಿ ಸ ಬಾಲಕ ಶರಣತೋ ರಣತೋ ನಿರಗಾನೃಭಿ. ಇನ್ನೊಂದು ದಿವಸ ವೇದವತಿ ದೇವಿ ಮಗುವನ್ನ ಕರೆಕೊಂಡು, ವಾಸುದೇವ 3 ವರ್ಷ ಆವಾಗ 3 ವರ್ಷದ ಮಗುವನ್ನ ಕರೆಕೊಂಡು ಬಂಧುಗಳ ಮನೆಗೆ ಯಾವುದೋ ಮದುವೆ ಸಮಾರಂಭಕ್ಕೆ ಹೋಗಿದ್ದಾರೆ. ಬಂಧುಗಳೆಲ್ಲ ಸೇರಿದ್ರಿಂದ ಅವರ ಜೊತೆಗೆ ಮಾತು ಹರಟೆಯಲ್ಲಿ ಸೇರಿಬಿಟ್ರು. ಮಗುವಿನ ಬಗ್ಗೆ ಲಕ್ಷ್ಯ ಕಡಿಮೆ ಆಯ್ತು. ಈ 3 ವರ್ಷದ ಮಗು ವಾಸುದೇವ ನೋಡಿದ, ನನ್ನ ಬಗ್ಗೆ ವಿಚಾರ ಮಾಡುವವರೇ ಇಲ್ಲ. ಏನ್ ತಿಂದಿ, ಏನ್ ಬಿಟ್ಟಿ, ಯಾರ ಬಗ್ಗೆನೂ ಯಾರಿಗೂ ಲಕ್ಷ್ಯ ಇಲ್ಲ ತನ್ನ ಕಡೆ. ಎಲ್ಲರೂ ಅವರವ್ರ ಬಂಧುಗಳು ಮಾತು ಕಥೆ ಹರಟೆಯಲ್ಲಿ ತೊಡಗಿಬಿಟ್ಟಿದ್ದಾರೆ, ತನ್ನನ್ನು ಅಲಕ್ಷ್ಯ ಮಾಡಿದ್ದಾರೆ ಅಂತ ಅನಿಸಿ ಆ ಮನೆಯಿಂದ ಮಗು ಹೊರಟೇ ಬಿಡ್ತು. ಮಗು ಹೊರಟಿತು, ಎಲ್ಲೂ ಉದ್ದಕ್ಕೆ ಬಂತು. 3 ಮೈಲು ದೂರ 3 ಮೈಲು ದೂರ ಕುಡವೂರ್ಕಾನ ಅಂತ ಒಂದು ಊರು, ಅಲ್ಲಿಗೆ ಬಂದಿದೆ. ಅಲ್ಲಿಂದ 1 ಮೈಲು ತಾಳೆಕುಡೆ ಅಂದ್ರೆ ಬನ್ನಂಜೆ, ಅದೊಂದು ಗ್ರಾಮ, ಅಲ್ಲಿಗೆ ಬಂದಿದೆ. ಅಲ್ಲಿಂದ 1 ಮೈಲು ದೂರ ಉಡುಪಿಗೆ ಬಂತು. ಹೀಗೆ ಬೇರೆ ಬೇರೆ ಊರೂರು ದಾಟಿ ಉಡುಪಿ ತನಕ ಬಂದು ಅಲ್ಲಿ ಅನಂತೇಶ್ವರ ದೇವಾಲಯದಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾ ಇದ್ದಾನೆ ವಾಸುದೇವ. ಯಾವಾಗಲೂ ಮಾಡ್ತಾ ಇರ್ತಾರೆ. ನಹಿ ಹರಿಂ ಸತತಂ ನ ಮತ್ಯಸೌ ನಚ ನ ಪಶ್ಯತೆ ನಾಪಿ ನ ವಂದತೆ. ಯಾವಾಗಲೂ ಮಾಡ್ತಾನೆ ಇರ್ತಾರೆ. ವಿಶೇಷವಾಗಿ ಸಜ್ಜನರಿಗೆ ಶಿಕ್ಷಣ ಕೊಡ್ಲಿಕ್ಕೋಸ್ಕರ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಈ ಕಡೆ ಮಗು ಎಲ್ಲಿ ಅಂತ ಶುರುವಾಯಿತು. ಮಗು ಕಾಣ್ತಾ ಇಲ್ಲ, ಮದುವೆ ಸಮಾರಂಭದಲ್ಲಿ ಮಗು ಕಾಣ್ತಾ ಇಲ್ಲ. ಮಧ್ಯಗೆ ಹೇಳ್ಬಿಟ್ರು. ಕೊನೆಗೆ ಯಾರ್ಯಾರನೋ ಕೇಳ್ಕೊಂಡು ಬಂದರು. ಯಾವುದೋ ಒಂದು ಮಗು ಹೋಗ್ತಾ ಇತ್ತು, ಈ ಕಡೆ ಹೋಗ್ತಾ ಇತ್ತು ಅಂತ ಸುದ್ದಿ ಹೇಳಿದರು. ಎಲ್ಲಿಗೆ ಹೋಗ್ತೀವಿ ಅಂತ ಕೇಳಿದ್ರೆ ಬರೀ ಮಂದಹಾಸ ಬೀರೋದು, ಹೋಗೋದು. ಈ ಕಡೆ ಹೋಯ್ತು ಅಂತ ಪ್ರತಿಯೊಬ್ಬರು ಹೇಳ್ತಿದ್ರು. ಅದೇ ದಾರಿ ಹುಡುಕೊಂಡು ಮಧ್ಯಗೆ ಹೇಳ್ಬಿಟ್ರು. ಉಡುಪಿಯವರೆಗೆ ಹುಡುಕೊಂಡು ಬಂದರು. ಅಲ್ಲಿದೆ ಮಗು ಅನಂತೇಶ್ವರ ದೇವಾಲಯದಲ್ಲಿ. ಆ ಮಗುವನ್ನು ಎತ್ತುಕೊಂಡು ಮುದ್ದಾಡಿ, ಮಗು ಒಂದೇ ಒಂದು ಮಗು, ನೀನು ಬಂದು ಭಯಂಕರವಾದ ಕಾಡು, ಭಯ ಆಗ್ಲಿಲ್ವೇ? ಒಬ್ಬನೇ ಹೇಗೆ ಬಂದಿ ನೀನು? ನಾವೇ ಒಬ್ಬೊಬ್ರು ಸಂಚಾರ ಮಾಡೋದಿಲ್ಲ, ನೀವು ಒಬ್ಬನೇ ಹೇಗೆ ಬಂದಿ? ಮಗು ಹೇಳ್ತಂತೆ, ಒಬ್ಬನೇ ಬಂದೇ ಇಲ್ಲ ನಾನು ಅಂತಂತು. ನಾನು ಒಬ್ಬನೇ ಬರಲೇ ಇಲ್ಲ. ಅಲ್ಲಿಂದ ಹೊರಟಾಗ ಕುಡೂರು ಕಾನಿಗೆ ಬರೋ ತನಕ ಅಲ್ಲಿಯ ದೇವರು ನನ್ನ ಜೊತೆಗಿದ್ದ. ಅಲ್ಲಿಂದ ಇನ್ನೊಂದು ಊರಿಗೆ ಬಂದೆ, ಅಲ್ಲಿಯ ದೇವರು ನನ್ನ ಜೊತೆಗಿದ್ದ. ಅಲ್ಲಿಂದ ಇಲ್ಲಿ ಬರುವಾಗ ಇಲ್ಲಿಯೇ ದೇವರು ನನ್ನ ಜೊತೆಗಿದ್ದ.
ಅಂತೂ ನಾನು ಒಬ್ಬನೇ ಬರಲೇ ಇಲ್ಲ, ನಾನು ಮತ್ತು ಜೊತೆಗೆ ದೇವರು ಇಬ್ಬರಿದ್ವಿ. ಅಲ್ಲಿಂದಲೇ ಶುರುವಾಯಿತು ದ್ವೈತ. ಒಬ್ಬನೇ ಬಂದಿದ್ದರೆ ಭಯ, ನಾವು ಒಬ್ಬನೇ ಬರಲಿಲ್ಲ, ಇಬ್ಬರಿದ್ವಿ, ಆದ್ದರಿಂದ ನಮಗೆ ಧೈರ್ಯ ಬಂತು. ಮಗು ಹೇಳ್ತಾ ಇತ್ತು. ಎಂಥ ತತ್ವ ಹೇಳ್ತು ನೋಡಿ ಬಾಯಿಯಲ್ಲಿ. ಆದ್ರಿಂದಲೇ ದ್ವೈತ ಅನ್ನೋದು ಅದು ನಿರ್ಭಯ. ಇಬ್ಬರಿದ್ರೆ ಭಯ ಇಲ್ಲ, ಒಬ್ಬನೇ ಇದ್ರೆ ಭಯದ ಪ್ರಶ್ನೆ. ಒಬ್ಬನೇ ಹೇಗೆ ಬಂದಿ, ಹೆದರಿಕೆ ಆಗ್ಲಿಲ್ವಾ ಅಂತ ಕೇಳ್ತಾರೆ. ಇಬ್ಬರಿದ್ದಾಗ ಧೈರ್ಯ ಇರ್ತದೆ. ವಾಸುದೇವ ಹೇಳಿದ್ದದು, ನಾನು ಒಬ್ಬನು ಬರಲಿಲ್ಲ. ಇದು 3ನೇ ವಯಸ್ಸಿನಲ್ಲಿ ಈ ಘಟನೆ ನಡೀತು. ಎಂಥ ಸಾಹಸ, ಎಷ್ಟು ಧೈರ್ಯ. ಆಮೇಲೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಹೊರಟರು. ಪಾಜಕದಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರು. ಇವತ್ತಿಗೂ ವಾಸುದೇವ ಅಕ್ಷರಾಭ್ಯಾಸ ಮಾಡಿದ ಜಾಗ ಅಂತ ಉಂಟಲ್ಲಿ, ತೋರಿಸ್ತಾರೆ. ಉಡುಪಿಯಲ್ಲಿ ಅಕ್ಷರಾಭ್ಯಾಸ ಮಾಡಿದ ಸ್ಥಳ ಇದೆ. ಎಲ್ಲರೂ ಹೋಗಿ ಹೋಗಿ ಅಲ್ಲಿ ಮಾಡಿಸ್ಕೊಂಡು ಬರ್ತಿರ್ತಾರೆ ಅಕ್ಷರಾಭ್ಯಾಸವನ್ನು. ಸಕಲ ಶಬ್ದಾಧಿ ವಾಂಗ್ಮಯ ದೇವತೆ, ಸಕಲ ಶಬ್ದ ದೇವತೆ, ಅಧಿದೇವತೆ, ವಾಂಗ್ಮಯ ದೇವತೆ ಸರಸ್ವತಿ. ಅಂಥ ಸರಸ್ವತಿ ದೇವಿ ಸದಾ ಮಧ್ವಾಚಾರ್ಯರಿಗೆ ನಮಸ್ಕಾರ ಮಾಡುವವಳು. ತಾರತಮ್ಯದಲ್ಲಿ ಸರಸ್ವತಿಗಿಂತ ಉತ್ತಮರು ವಾಯುದೇವರು, ಮಧ್ವಾಚಾರ್ಯರು. ಈ ವಾಂಗ್ಮಯ ಅಧಿದೇವತೆ ಸರಸ್ವತಿನೇ ಮಧ್ವಾಚಾರ್ಯ ನಮಸ್ಕಾರ. ಅಂಥ ಮಧ್ವಾಚಾರ್ಯರಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾರೆ ಮಧ್ಯಗೆಯ ಭಟ್ರು. ಒಂದಿಷ್ಟು ಅಕ್ಷರಗಳನ್ನು ಒಂದಿನ ಬರೆಸಿದ್ರಂತೆ. ಮಾರನೇ ದಿನ ಮತ್ತೆ ಅದನ್ನು ತಿದ್ದಿಸ್ಬೇಕು. ಅದೇ ಅಕ್ಷರಗಳನ್ನು ಬರೆದು ತಿದ್ದು ಅಂತ ಕೊಟ್ಟಾಗ, ನಿನ್ನೆ ದಿವಸ ಆಯ್ತಲ್ಲ ಇದಿಷ್ಟು ಅಕ್ಷರಗಳು, ಹೊಸ ಅಕ್ಷರ ಇದ್ರೆ ಹೇಳ್ರಿ ಅಂತದಂತೆ ಮಗು. ಎಷ್ಟು ಸಂಸ್ಕಾರ. 10 ದಿವಸ ಹೇಳಿದ್ರು ಅದರ ಪರಿಚಯ ಆಗಿರೋದಿಲ್ಲ. ಒಂದು ಸಲ ಬರೆಸಿ ಮಾರನೇ ದಿನ ಬರೆಸಲಿಕ್ಕೆ ಹೋದ್ರೆ, ಲಿಪಿಕುಲಂ ನನು ತಾತಗತೆ ದಿನೇ ಲಿಖಿತಮೇವ ಪುನರ್ಲಿಖಿತಂಕುತಃ ಇತಿ ನಿಜ ಪ್ರತಿಭಾ ಗುಣ ಭಾವಿತಂ ಹರಿಪದಸ್ಯ ವಚಸ್ತಮನಂದಯತ್. ಇದೆಲ್ಲ ನಿನ್ನೆ ಬರೆಸಿದ್ದು ಅಂತ ಹೇಳಿತಂತೆ ಮಗು. ಅದರ ಪ್ರತಿಭೆ, ಆ ಮೇಧಾಶಕ್ತಿ ನೋಡಿ ಭಗವಂತನ ಕರುಣೆ ಇದು ಅಂತ ಎಲ್ಲರೂ ಭಾವಿಸಿದ್ರು. ಆಮೇಲೆ ದೃಷ್ಟಿ ಆದೀತು ಅಂತ ಏಕಾಂತದಲ್ಲಿ ಕರ್ಕೊಂಡು ಹೋಗಿ ಅಭ್ಯಾಸ ಮಾಡಿಸ್ತಿದ್ರಂತೆ ಮಧ್ಯಗೆ ಹೇಳ್ಬಿಟ್ಟು. ಇನ್ನೊಂದು ದಿನ ನೇಯಂಪಳ್ಳಿ ಅಂತ ಒಂದು ಊರು, ಅಲ್ಲಿಗೆ ಹೋಗಿದ್ದಾರೆ. ಯಾವುದೋ ಕೆಲಸದ ಮೇಲೆ ತಾಯಿ ಮಗನನ್ನು ಕರ್ಕೊಂಡು ನೇಯಂಪಳ್ಳಿಗೆ ಹೋದ್ರು. ಆ ನೇಯಂಪಳ್ಳಿಯಲ್ಲಿ ಶಿವಭಟ್ರು ಅಂತ ಒಬ್ಬರು ಪುರಾಣ ಹೇಳ್ತಾ ಇದ್ರಂತೆ. ಪ್ರತಿನಿತ್ಯ ಪುರಾಣ ಕೇಳೋ ಪದ್ಧತಿ ಮಧ್ವಾಚಾರ್ಯ ತಾಯಿಗೆ. ಆ ಊರಿಗೆ ಹೋದಾಗ ಅಲ್ಲಿ ಶಿವಭಟ್ರು ಪುರಾಣ ನಡೀತದೆ ಅಂತ ಗೊತ್ತಾಯಿತು. ಆ ಪುರಾಣಕ್ಕೆ ಹೋದ್ರು. ತಮ್ಮನೆಯಲ್ಲಿ ಅಂತೂ ಮಧ್ಯಗೆ ಭಟ್ರೆ ದಿನ ಪುರಾಣ ಹೇಳೋರು, ಅದನ್ನು ಕೇಳ್ತಿದ್ರು. ಬೇರೆ ಊರಿಗೆ ಹೋದದ್ದರಿಂದ ಅಲ್ಲಿ ಶಿವಭಟ್ರ ಪುರಾಣಕ್ಕೆ ಹೋದ್ರು. ಮಗುವನ್ನು ಕರ್ಕೊಂಡು ಹೋದ್ರು. ಮಡಿನಾಯರು ಅಂತ ಅವ್ರದ್ದು ದೊಡ್ಡ ಹೆಸರು. ಅವರು ಪುರಾಣ ಹೇಳ್ತಾ ಇದ್ದಾರೆ. ಆ ಪುರಾಣ ಹೇಳುವಾಗ ಯಾವುದೋ ಒಂದು ವಿಷಯವನ್ನ ವ್ಯತ್ಯಾಸ ಮಾಡಿ ಹೇಳ್ಬಿಟ್ರಂತೆ ಶಿವಭಟ್ರು. ಆ ಗುಂಪಿನಲ್ಲಿ ಕೂತಂತ ವಾಸುದೇವ ಧೈರ್ಯದಿಂದ ಎದ್ದು ನಿಂತುಕೊಂಡು, ಎಷ್ಟೆಷ್ಟು ದೊಡ್ಡವರಿಗೂ ಕೂಡ ಕೆಲವು ಸಲ ಸಂಕೋಚ ಆಗ್ತದೆ. ತಪ್ಪು ಅಂತ ಗೊತ್ತಿದ್ರು ನಾವ್ಯಾಕೆ ಹೇಳೋಣ ಸುಮ್ಮನೆ ಅಂತ ಸಂಕೋಚ ಪಟ್ಟು ಕೂತಿರ್ತಾರೆ. ಧೈರ್ಯವಾಗಿ ಎದ್ದು ನಿಂತು, ನೀವು ಹೇಳಿದ ಅರ್ಥ ಸರಿಯಲ್ಲ, ಈ ಶ್ಲೋಕಕ್ಕೆ ಇದಲ್ಲ, ಬೇರೆ ಅರ್ಥ ಅಂತ ಪ್ರತಿಭಟಿಸಿದ್ನಂತೆ. ಈ ಮಗು ಈ ರೀತಿ ಸ್ಪಷ್ಟವಾಗಿ ಹೇಳೋದನ್ನ ನೋಡಿ ಜನರಿಗೆಲ್ಲ ಲಕ್ಷ್ಯ ಈ ಕಡೆ ಬಂತು. ಶಿವಭಟ್ರು ಪುರಾಣ ಬಿಟ್ಟರು, ಮಗು ನೀ ಹೇಳಪ್ಪ ಅಂತ ಹುರಿದುಂಬಿಸ್ಲಿಕ್ಕೆ ಶುರು ಮಾಡಿದ್ರು. ಮಕ್ಕಳ ಮಾತು ಕೇಳಲಿಕ್ಕೆ ಚೆನ್ನಾಗಿರ್ತದೆ, ಹುರಿದುಂಬಿಸ್ಲಿಕ್ಕೆ ಶುರು ಮಾಡಿದ್ರು. ತಾನು ಹೇಳ್ತಿದ್ದಾನೆ ಶ್ಲೋಕ ಅರ್ಥ ಬೇರೆಯಾಗಿ. ಆಶ್ಚರ್ಯಪಟ್ಟರು. ಆಮೇಲೆ ಆ ಊರಿಂದ ವಾಪಸ್ ಬಂದಾಯಿತು. ಮಧ್ಯಗೆ ಭಟ್ರ ಹತ್ರ ಬಂದು ಆ ಮಗು ಹೇಳ್ತಂತೆ, ನೇಂಪಳ್ಳಿಗೆ ಹೋದಾಗ ಶಿವಭಟ್ರು ಪುರಾಣಕ್ಕೆ ಹೋಗಿದ್ದೆ, ಈ ಶ್ಲೋಕಕ್ಕೆ ಅವ್ರು ಹೀಗೆ ಅರ್ಥ ಹೇಳಿದರು, ನಾನು ಬೇರೆ ಅರ್ಥ ಹೇಳಿದೆ, ಯಾವುದು ಸರಿಯಪ್ಪ ಅಂತ ಕೇಳಿತಂತೆ. ಆ ಶ್ಲೋಕ ನೆನ್ಪಿಟ್ಟುಕೊಂಡು ಬಂದಿದ್ದು ಶ್ಲೋಕ. ಇಂಥ ಒಂದು ಪ್ರತಿಭಾ ಮೇಧ. ಮನೆಗೆ ಬಂದು ಕೇಳ್ತಿದ್ದಾರೆ, ಅಥ ಕಥಂ ಸಜನನಿ ಸಹಿತೋ ಜನಕಂಗೃಹೇ ಪ್ರಗತವಾಂಸ್ತಮುದಂತಮವೇದಯತ್
ನಿಗದತಾತ ಶಿವಃ ಕಥಕಸ್ಯ ಕಿಂ ವಿತಥಗೀರಥವಾ ಹಮಿತೀರಯನ್. ಶಿವಭಟ್ರು ಹೇಳಿದ್ ಸರಿನೋ ನಾ ಹೇಳಿದ್ ಸರಿನೋ? ಮದ್ದಿಗೆ ಭಟ್ರು ಹೇಳಿದಂತೆ ನೀ ಹೇಳಿದ್ದೆ ಸರಿಯಪ್ಪ ಅಂತ. ಇದೇ ವಿಜಯಾಂಕುರ, ಮಧ್ವಾಚಾರ್ಯರ ಮಧ್ವ ವಿಜಯದ ಅಂಕುರ, ಮೊಳಕೆ ಅದು ಬಂದದ್ದಿಲ್ಲ. ಹೀಗೆ ಇನ್ನೊಬ್ಬರು ಹೇಳಿದ್ರೆ ತಪ್ಪು ಹೇಳಿದ್ರೆ ತಪ್ಪು, ಇದು ಸರಿಯಲ್ಲ ಅಂತ ತಿದ್ದೋದು, ಸನ್ಮಾರ್ಗ ತೋರಿಸುವಂತಹದ್ದೇ ಮಧ್ವ ವಿಜಯ. ಅದರ ಅಂಕುರ ಇಲ್ಲಿ ಆಯ್ತು, ಅಂಕುರಾರ್ಪಣ ಆಯ್ತು. ಇನ್ನೊಂದು ದಿವಸ ತಮ್ಮ ತಂದೆಗೆ ಎದುರು ಬಿದ್ರು. ಮದ್ದಿಗೆ ಬಿಟ್ರೆ ಪುರಾಣ ಹೇಳುವಾಗ ಯಾವುದೋ ಒಂದು ಕಾಡಿನ ವರ್ಣನೆ ಬಂದಿದೆ, ಇಂತಿಂಥ ಮರಗಳಿದ್ವು ಅಂತ. ಅದರಲ್ಲಿ ಲಿಕುಚ ಅಂತ ಒಂದು ಶಬ್ದ ಬಂತು. ಲಿಕುಚ ಅನ್ನೋ ಮರ ಇತ್ತು ಅಂತ ಅಷ್ಟೇ ಹೇಳ್ಬಿಟ್ರು. ಲಿಕುಚ ಅನ್ನೋ ಮರ ಇತ್ತು ಅಂತ ಹೇಳಿದ್ರು, ಅದರ ಅರ್ಥ ಹೇಳಲಿಲ್ಲ. ಗಮನಿಸ್ತಾ ಇದ್ದಂಥ ವಾಸುದೇವ ಥಟ್ನೆ ಕೇಳಿದ, ಲಿಕುಚ ಶಬ್ದದ ಅರ್ಥ ಹೇಳಲಿಲ್ಲ ನೀವು. ಆಮ್ರ, ಆಮ್ರ ಅಂದ್ರೆ ಮಾವು, ತಿಂತ್ರಿಣಿ ಹುಣಿಸೆ ಅದೆಲ್ಲ ಹೇಳಿದ್ರಿ, ಪನಸ ಹಲಸು. ಲಿಕುಚ ಅಂದ್ರೆ ಏನು, ಯಾವ ಮರ ಹೇಳಲೇ ಇಲ್ವಲ್ಲ ಅಂತ ಕೇಳಿಬಿಟ್ಟ. ಇವ್ರಿಗೆ ಗೊತ್ತಿಲ್ಲ, ಯಾವುದೋ ಒಂದು ಮರ, ಅದ್ರ ಬಗ್ಗೆ ಅಷ್ಟು ಶೋಧನೆ ಮಾಡಿದ್ದಿಲ್ಲ, ಇವ್ರಿಗೆ ಗೊತ್ತಿಲ್ಲ. ಮಗು ಕೇಳಿಬಿಡ್ತು, ತನ್ನ ಮಗನೇ ಕೇಳ್ತಿದ್ದಾನೆ ಲಿಕುಚ ಶಬ್ದದ ಅರ್ಥ ಹೇಳ್ರಿ ಅಂತ. ಸುಮ್ಮನೆ ಆಗಿಬಿಟ್ರು ಅವ್ರು. ಜನ ನಿನಗೆ ಗೊತ್ತಿದ್ರೆ ನೀ ಹೇಳು ಅಂದ್ರು. ಹೆಬ್ಬಲಸು ಅಂತ ಹೇಳಿತಂತೆ ಮಗು. ಲಿಕುಚ ಅಂದ್ರೆ ಹೆಬ್ಬಲಸು ಅಂತ ಒಂದು ಮರ ಅಂತ ಆ ಮರದ ಪರಿಚಯ ಹೇಳ್ತಾ ಇದ್ದ. ಅವದತೀತಿ ಪಿತರ್ಯಪಿ ಚೋದಿತೆ ಪ್ರತಿಬುಭುತ್ಸುಷು ತತ್ರ ಜನೇಶ್ವಪಿ ಅಯಮುದೀರ್ಯ ತದರ್ಥಮವಾಪ್ತವಾನ್ ಪರಿಷದೋಹ್ಯ ಸಮಾನ ಸುಮಾನನಾಂ. ಹೀಗೆ ಇಷ್ಟೆಲ್ಲ ಬಾಲಲೀಲೆ ತೋರಿಸಿದ ಮೇಲೆ ಇವರಿಗೆ ಉಪನಯನ ಮಾಡಬೇಕು ಅಂತ. ಯಾಕೆ ಬೇಗ ಉಪನಯನ ಮಾಡಿದರೆ ಗಾಯತ್ರಿ ಜಪ ಮಾಡ್ಲಿಕ್ಕೆ ಸಮರ್ಥ, ಬೇಕಾದಷ್ಟು ಸ್ಮರಣ ಶಕ್ತಿ ಎಲ್ಲ ಇದೆ. ಆದ್ದರಿಂದ 5ನೇ ವಯಸ್ಸಿಗೇನೆ ಉಪನಯನ ಮಾಡಿಬಿಡೋಣ ಅಂತ ವಾಸುದೇವನಿಗೆ 5ನೇ ವಯಸ್ಸು ಬಂದಾಗ ಉಪನಯನ ಮಾಡುತ್ತಾ ಇದ್ದಾರೆ ಮಧ್ಯಗೆ ಭಟ್ರು. ಎಲ್ಲ ಬಂಧು ಬಾಂಧವರನ್ನ ಸೇರಿಸಿ ಇಲ್ಲಿಂದ ಮುಂದಿನ ಚರಿತ್ರೆ ನಾಳೆ ಮುಂದುವರಿಸ್ತೇನೆ. ಶ್ರೀಕೃಷ್ಣ ಅರ್ಪಣ.